ಸಿನಿಮಾದ ಟೀಸರ್ ನೋಡೋದಕ್ಕೋಸ್ಕರ ನೀವೆಲ್ಲರೂ ಟೈಮ್ ಮಾಡ್ಕೊಂಡು ಬಂದಿರುವಂತಹ ಎಲ್ಲಾ ಗೆಸ್ಟ್ಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅನುಷಾ ಅವ್ರು ತುಂಬಾ ಮಾತಾಡ್ತಾ ಇದಾರೆ, ಬಟ್ ಇದರಲ್ಲಿ ಸಕ್ಕತ್ತಾಗಿ ಹಾರ್ಡ್ ವರ್ಕ್ ಮಾಡಿರುವಂತವ್ರು ಇನ್ನೊಂದಷ್ಟು ಜನ ಇದಾರೆ. ಎಲ್ಲಾರು ಬಿಟ್ಬಿಟ್ಟು ಫಸ್ಟ್ ಅಲ್ಲಿ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ನನ್ನನ್ನು ಕರೆದಿದ್ದಾರೆ. ಯೋರ್ ಕ್ವೆಶ್ಚನ್, ಎಸ್, ನನ್ನನ್ನ ಮೊದಲನೇ ಬಾರಿಗೆ ಕಾಪ್ ಆಗಿ ನೋಡಬಹುದು ಅಥವಾ ಪೊಲೀಸ್ ಪಾತ್ರವನ್ನ ಇವರು ಮಾಡಬಹುದು ಅಂತ ಜಡ್ಜ್ ಮಾಡಿದಂತಹ ಮೊದಲನೇ ಡೈರೆಕ್ಟರ್ ನಮ್ಮ ಪ್ರಸಿದ್ಧಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಪೊಲೀಸ್ ಪಾತ್ರವನ್ನ ಮಾಡಬಹುದು ಅಂತ ಕಾನ್ಫಿಡೆಂಟ್ ಆಗಿ ನನ್ನನ್ನ ಚೂಸ್ ಮಾಡೋದಕ್ಕೆ. ಅಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಲೀಡ್ ಮಾಡಿದಂತವ್ರು ನಮ್ಮ DOP ಕಿಟಿ ಕೌಶಿಕ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ. ಇನಿಷಿಯಲಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ಯಾಕೆ ಅಂತಂದ್ರೆ ನಾರ್ಮಲ್ ಆಕ್ಟಿಂಗ್ ಗಿಂತ ಈ ಪೊಲೀಸ್ ಪಾತ್ರವನ್ನ ಮಾಡುವಂತ ಒಂದು ಟ್ರೆಂಡ್ಗೆ ನಾನು ಇಳಿಬೇಕಾದ್ರೆ ಇನಿಷಿಯಲ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನನಗೆ ಒಂದ್ ಸ್ವಲ್ಪ ಟಫ್ ಅಂತ ಅನ್ಸಿದುಂಟು. ಯಾಕಂದ್ರೆ ನಾರ್ಮಲ್ ಆಗಿ ಏನೋ ಒಂದ್ ಯಾರನ್ನೋ ಒಬ್ಬರು ಗುರಾಯಿಸೋದು ಅಥವಾ ಸೆಕ್ಸಿಯಾಗಿ ಏನೋ ಒಂದು ಲುಕ್ ಕೊಡುವಂತ ಸ್ವಲ್ಪ ಸುಲಭವಾಗಿತ್ತು ನನಗೆ. ಇಲ್ಲಿ ಒಂದ್ ಸ್ವಲ್ಪ ಒಂದು ಲೋಕಲ್ ಪೊಲೀಸ್ ಯಾವ ರೀತಿಯಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂತ ಒಂದು ಕಾಪ್ ಕ್ಯಾರೆಕ್ಟರ್ ನಾನು ಮಾಡಿದೀನಿ. ಇಂದ್ರಾಣಿ ನನ್ನ ಪಾತ್ರದ ಹೆಸರು. ಸೊ ಶೇರ್ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಸಿದ್ಧಿ ಸರ್, ಸುದರ್ಶನ್ ಸರ್ ಅಂಡ್ ಕಿಟಿ ಕೌಶಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇರುವಂತವ್ರು ಇಬ್ರು. ಒಬ್ರು ನಮ್ಮ ಕಿರಣ್ ರಾಜ್ ಅವರು ಗೊತ್ತೇ ಇದೆ, ಇನ್ನೊಬ್ರು ಲಡ್ಡು ಅಂತ ಕರೀತಾರೆ. ಎವ್ರಿ ಟೈಮ್ ಐ ಫರ್ಗೆಟ್ ಹಿಸ್ ನೇಮ್, ಕ್ರಿಸ್. ಸೊ ಲೈಕ್ ಲಡ್ಡು ಲಡ್ಡು ಅಂತ ಹೇಳಿ ನನ್ನ ತಲೆನಲ್ಲಿ ಅದೇ ಉಳ್ಕೊಂಡಿದೆ. ಅಂಡ್ ಸುರೇಖಾ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಟು ಅವರ್ ಹೋಲ್ ಟೀಮ್ ಅಂಡ್ ಲೆಟ್ ಅಸ್ ರಾಕ್. ಥ್ಯಾಂಕ್ ಯು ತನಿಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದೇ ಕಷ್ಟ, ಕ್ಯಾಮ್ರಾ ಇಂದ ಕೆಲಸ ಮಾಡೋದು ಈಸಿ, ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದು ಕಷ್ಟ. ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಇಡೀ ಟೀಮ್ ಕ್ರೆಡಿಟ್ ಇದು ಒಬ್ಬರಿಗೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಹಿತೇಶು, ಆಮೇಲೆ ನನ್ನ ಅಸೋಸಿಯೇಟು ಚೇತನ್ನು, ಆಮೇಲೆ ಮೇಯ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬ್ಯಾಕ್ ಬೋನ್ಸು ವಿನಯ್ ಅವರು, ಹಾಗೆ ಮಹೇಶ್ ಅವರು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂತು ಅಂತಂದರೆ ಪ್ರಕಾಶಣ್ಣ, ಆಮೇಲೆ ನಮ್ಮ ದೀಪು. ಸೊ ಪ್ರತಿಯೊಬ್ಬರು ಅಥವಾ ಯೂನಿಟ್ ಬಾಯ್ಸ್ ಆಗಿರಲಿ ತುಂಬ ಜನದ ಎಫರ್ಟ್ ಇದೆ. ಆಮೇಲೆ ಇಲ್ಲಿಗೆ ಬರೋದಕ್ಕೆ ಡಿಜಿಟಲ್ ಇಲ್ಲಿಗೆ ಬರೋದಕ್ಕೆ ಪ್ರಶಾಂತ್, ಎಡಿಟರ್ ವೆಂಕಿ ಸರ್. ಸೊ ಎಲ್ಲರದ್ದು ಎಫರ್ಟ್ ತುಂಬ ಇದೆ. ಪ್ರತಿಯೊಬ್ಬರದ್ದು ಅಂತಾರೆ, ನಾವು ಆನ್ ಸೆಟ್ ಮಾಡಿರ್ತೀವಿ, ಅದನ್ನ ಆಮೇಲೆ ಟೇಬಲ್ ಮೇಲೆ ವರ್ಕ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ. ಅದನ್ನು ನೋಡಿ ಟೀಸರಿಗೆ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡಿ. ಆಮೇಲೆ ಸುದರ್ಶನ್ ಸರ್, ಇದಕ್ಕೆಲ್ಲ ಮೇಜರ್ ಪಿಲ್ಲರು ಸುದರ್ಶನ್ ಸರ್. ಫಸ್ಟ್ ಪ್ರಸಿದ್ಧ ಸರ್ ಹೋಗಿ ಕತೆ ಹೇಳಿದೆ, ನಾನು ಪ್ರಸಿದ್ಧ ಸರ್ ಜೊತೆಗೆ ಹೋಗಿದ್ದೆ. ಸೊ ಬ್ಯಾಕ್ ಸಪೋರ್ಟ್ ಆಗಿ ಅವ್ರು ಫಸ್ಟ್, ಅದಿಲ್ಲದೆ ಏನೂ ಆಗಲ್ಲ, ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಪ್ರೊಡ್ಯೂಸರ್ಗಿಂದ ಫಸ್ಟ್ ಏನೂ ಆಗಲ್ಲ, ಅವ್ರು ಓಕೆ ಅಂದರೆ ನಾಳೆ ಶೂಟಿಂಗ್ ಮಾಡಿ ಅಂದ್ರೆ ಮಾಡೋಕ್ಕೆ ಸಾಧ್ಯ ನಾವು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರಸಿದ್ಧ ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ಸೊ ಓವರ್ ಆಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು, ತುಂಬ ಹಾರ್ಡ್ ವರ್ಕ್. ಇಡೀ ಟೀಮ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಟಿ ಕೌಶಿಕ್. ಹೇಗಿತ್ತು? ಚೆನ್ನಾಗಿತ್ತು. ನೀವೊಬ್ಬರೇ ಹೇಳ್ತಾ ಇದ್ದೀರಾ, ನಿಮ್ಮ ಪ್ರೊಡ್ಯೂಸರ್ ಹೇಳ್ತೀರಾ? ಆಡಿಯನ್ಸ್ ಚೆನ್ನಾಗಿತ್ತಮ್ಮ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಫಸ್ಟ್ ನನ್ನ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಲ್ಲಿವರೆಗೂ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ಫಸ್ಟ್ ಸಿನಿಮಾ ನಂದು ಭರ್ಜರಿ ಗಂಡು. ಸೊ ಮತ್ತೆ ಅದೇ ತಂಡ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು. ಆ್ಯಂಡ್ ಐ ವಾಸ್ ಲೈಕ್ ತುಂಬ ಖುಷಿ ಆಗಿತ್ತು. ಆ್ಯಂಡ್ ನನ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರಸಿದ್ಧ ಸರ್. ಆ್ಯಂಡ್ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಯಾಕಂತಂದ್ರೆ ಅವ್ರು ಒಂಥರ ಕಾಮ್ ಪರ್ಸನ್. ಅವರು ಏನ್ ಹೇಳಿದ್ರು ತಲೆಗೆ ಹಾಕೊಡಲ್ಲ. ಸರ್ ಇವತ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಹೌದೇನಮ್ಮ ಆಯ್ತು ಬಿಡು ಆಮೇಲೆ ನೋಡೋಣ ಅಂತ ಅಂತಾರೆ. ಹಾಗೇನೆ ಕಾಮನ್ ಇಟ್ಕೊಂಡು ಎಲ್ಲರ ಹತ್ರನೂ ಕೆಲಸ ಹಂಗೆ ಚೆನ್ನಾಗಿ ಮಾಡಿಸ್ಕೊಂತಾರೆ ಅವರು. ಸೊ ಅದೊಂದು ನನಗೆ ಬೆಸ್ಟ್ ಬಿಹೇವಿಯರ್ ಅಂತ ಅನ್ಸುತ್ತೆ. ಆ್ಯಂಡ್ ನನ್ನ ಸೆಕೆಂಡ್ ಥ್ಯಾಂಕ್ಸ್ ಬಂದು ಕಿಟಿ ಸರ್, ನಮ್ಮ DOP. ಕಿಟಿ ಸರ್ ಹೇಗಿದ್ದೀರಾ? ಓಕೆ, ನನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ತುಂಬಾ ಕ್ಯೂಟ್ ಆಗಿದೆ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅವರು ಕೂಡ ತುಂಬಾ ಹಾರ್ಡ್ ವರ್ಕ್, ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಹೇಗೆ ಅಂತಂದ್ರೆ
ಇವತ್ತು ಒಂದು 6 ಗಂಟೆಗೆ ಸಿನಿಮಾ ಪ್ಯಾಕಪ್ ಆಗ್ತಿದೆ ಅಂತ ಅಂದ್ರೆ ಒಂದು ಸ್ಮಾಲ್ ಶಾರ್ಟ್ ತೆಗಿಬೇಕು ಅಂತ ಹೇಳ್ತಾರೆ. ನಾನು ಫುಲ್ ಖುಷಿಯಿಂದ ಎಲ್ಲ ರೆಡಿ ಆಗಿ ಹೋಗ್ತೀನಿ. ಬಟ್ ಅವ್ರು ಕ್ಯಾಮ್ರಾ ಮೇಲೆ ನೋಡಿದ ತಕ್ಷಣ ಇಲ್ಲ ಡ್ರೆಸ್ ಸರಿ ಇಲ್ಲ ಹಿಯರಿಂಗ್ ಸರಿ ಇಲ್ಲ, ಅವ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಸರ್ ಆಯ್ತು ಸರ್ ಹೋಗ್ಲಿ ಬಿಡಿ, ಇನ್ನು 10 ನಿಮಿಷ ಶಾರ್ಟ್ ಅದು ನಾಳೆ ಮಾಡ್ಕೊಂಡು ಅಂದ್ರೆ ಇಲ್ಲ, ಇವತ್ತೇ ಆಗ್ಬೇಕಿಲ್ಲ. ಸೊ ಆ ಡೆಡಿಕೇಶನ್ ಆಗ್ಲಿ, ಆ ಹಾರ್ಡ್ ವರ್ಕಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅಂಡ್ ಎಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಕಿಟಿ ಸರ್ ಹೇಳ್ದಂಗೆ ನಮ್ಮ ಪಿಲ್ಲರ್ ಸುದರ್ಶನ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. And Sheila ma'am, thank you all, and the whole team, thank you all so much. And ಬರ್ತೀನಿ ಸರ್. And ನಮ್ಮ ಹೀರೋ ಸರ್ ಇನ್ನ ಬಂದಿಲ್ಲ, ಸೊ ಅವ್ರ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ. ಸೊ ಹೀರೋ ಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು, ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ. ಅಕಸ್ಮಾತ್ ನನ್ನ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂದ್ರೆ ತುಂಬಾ ಸಪೋರ್ಟ್ ಮಾಡೋದು, ಹಾಗೆ ಮಾಡು ಹೀಗೆ ಮಾಡು ಅಂತ. ಸೊ ಹಿ ಇಸ್ ದ ಬೆಸ್ಟ್ ಪರ್ಸನ್. ನಮ್ಮ ಸಿನಿಮಾದಲ್ಲಿ ಒಂದು ಡುಯೆಟ್ ಸಾಂಗ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ನೇಚರ್ ಆಗಲಿ ಲೊಕೇಶನ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಅಷ್ಟೇ ಬಿಸಿಲಿತ್ತು. ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರಲ್ಲ, ಸುಟ್ಟು ಕರ್ಕ ಹೋಗಿದ್ವಿ ನಾನು ಕಿರಣ್ ಸರ್. ಬಟ್ ಸ್ಟಿಲ್ ಒಂದು ಒಳ್ಳೆ ಮೆಮೊರೀಸ್ ಇಂದ ವಾಪಸ್ ಬಂದ್ವಿ. ಕೊನೆಯದಾಗಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಯುನೀಕ್ ಆಗಿದೆ, ಡಬಲ್ ಶೇಡ್ಸ್ ಕ್ಯಾರೆಕ್ಟರ್ ಇದೆ. ಸೊ ಇಲ್ಲಿ ಟೀಸರ್ ನಲ್ಲಿ ಇರೋ ತರ ಕ್ಯಾರೆಕ್ಟರ್ ಅಷ್ಟು ಕಾಣಿಸಿಲ್ಲ, ಬಟ್ ಸಿನಿಮಾ ನೋಡಿದಾಗ ನಿಮ್ಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅನ್ನೋದು ಇನ್ನ ಚೆನ್ನಾಗಿ ಗೊತ್ತಾಗುತ್ತೆ. So yes, this is the unique character, and I was very happy to play this role. And yes, so finally, ನಂದು ಒಂದೇ ಒಂದು ರಿಕ್ವೆಸ್ಟ್ ಎಲ್ರಿಗೂ. ನಮ್ಮ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸೊ ಇನ್ ಸ್ವಲ್ಪ ದಿನದಲ್ಲಿ ನಮ್ಮ ಸಿನಿಮಾ ಕೂಡ ಥಿಯೇಟರ್ಸ್ ಬರ್ತಾ ಇದೆ. ಸೊ ಎಲ್ರು ಸಿನಿಮಾನ ಥಿಯೇಟರ್ಗೆ ಹೋಗಿನೇ ನೋಡಿ ಅಂತ ಕೇಳ್ಕೊಂತೀವಿ. ಯಾಕಂತಂದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಎಲ್ಲಾ ಸಿನಿಮಾನು OTT ನಲ್ಲೇ ನೋಡ್ಕೊಂತ ಇದೀರ, ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ಅದು ನಾನು ಕೆಟ್ಟದಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ತುಂಬಾ ವರ್ಷಗಳ ಕಾಲ ಆ ಸ್ಪಾರ್ಕ್ ಆಗ್ಲಿ ಸಿನಿಮಾದಲ್ಲಿ ಕ್ರೇಜ್, ಅದೊಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದು ಒಳ್ಳೆ ಸಿನಿಮಾನ ಅದೊಂದು ಕ್ರೇಜ್ ನಾವು ಮರಿಬಾರ್ದು ಅಂತ ನಾನು ಅನ್ಕೊಂತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಕನ್ನಡ ಸಿನಿಮಾಸ್. ಸೊ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊಂತೀನಿ. So yes, thank you all so much. And ತುಂಬಾ ದಿನ ಆಮೇಲೆ ಸ್ಟೇಜ್ ಹತ್ತಿದ್ದೀನಿ, ಸ್ವಲ್ಪ ನರ್ವಸ್ ಇದೆ, ಏನಾದ್ರು ತಪ್ಪು ಮಾಡಿದ್ದೆ ಪ್ಲೀಸ್ ಅಡ್ಜಸ್ಟ್. ಥ್ಯಾಂಕ್ ಯು ಆಲ್ ಸೋ ಮಚ್. ಅಂಡ್ ಸುರೇಖಾ ಅವರೇ, ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್ ಡೈರೆಕ್ಟರ್, ಆಮೇಲೆ ವಿನುತಾ ಮೇಡಮ್, ಅಂಡ್ ಸ್ಪೆಷಲಿ ನಮ್ಮ ಭೂ ಅಂದ್ರೆ ಸುರೇಖಾ. ಈ ಕ್ಯಾರೆಕ್ಟರ್ ಅಂದ್ರೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ. ಫಸ್ಟ್ ನಾನು ಫೋಟೋಸ್ ಕಳಿಸಿದಾಗ ಫುಲ್ ಲಾಂಗ್ ಹೇರ್ ಇತ್ತು, ಬಿಯರ್ಡ್ ಎಲ್ಲ ಇತ್ತು, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಇವರು ನೆಕ್ಸ್ಟ್ ಡೇ ಮನೆಗೆ ಕರೆಸಿ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿಸಿ ನೀಟಾಗಿ ಶೇವ್ ಎಲ್ಲ ಮಾಡಿಸಿ ನನಗೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿದ್ರು. ಇಟ್ ವಾಸ್ ಸೋ ಚಾಲೆಂಜಿಂಗ್. ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಅನ್ಕೊಂಡು ನನ್ಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್, ಥ್ರೂಔಟ್ ಸಿನಿಮಾ ಕ್ಲೈಮ್ಯಾಕ್ಸ್ ವರೆಗೂ ಕ್ಯಾರಿ ಆಗುವಂತ ಒಂದು ಕ್ಯಾರೆಕ್ಟರ್. ತುಂಬಾ ಖುಷಿ ಆಯ್ತು ನನಗೆ ಈ ಒಂದು ಪರ್ಫಾರ್ಮ್ ಮಾಡಿ. ಅಂಡ್ ಥ್ಯಾಂಕ್ಸ್ ಟು ತನಿಷಾ, ಅವ್ರ ಜೊತೆ ಒಂದು ಸಿನಿಮಾ ನೆಕ್ಸ್ಟ್ ಇದರಿಂದ ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದೀನಿ. ಫಸ್ಟ್ ಪಾಸಿಟಿವ್ ಆಗಿರುತ್ತೆ, ಅಂಡ್ ಕ್ಲೈಮ್ಯಾಕ್ಸ್ ಬರ್ತಾ ಶೇಡ್ಸ್ ಚೇಂಜ್ ಆಗುತ್ತೆ. ಸಿನಿಮಾ ನೋಡಿದಾಗ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಅಷ್ಟು ಹೇಳ್ಬೋದು, ಯಾಕೆಂದ್ರೆ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಆ ಕ್ಯಾರೆಕ್ಟರ್ನ. ಸೊ ಲೆಟ್ ಇಟ್ ಬಿ ಸೀಕ್ರೆಟ್ ಓನ್ಲಿ. ಎಲ್ಲ ಹೇಳ್ಬಿಟ್ಟು ಸೀಕ್ರೆಟ್ ಇರುತ್ತಲ್ಲ, ನಂದು ಇಲ್ವೇ ಇಲ್ಲ, ಫುಲ್ ಸೀಕ್ರೆಟ್ ಅದು. ಥ್ಯಾಂಕ್ ಯು. ತಾತ, ಓ ಸರ್, ನೀವು ಮೊಮ್ಮಗನ ಪ್ರೀತಿಯಿಂದ ಲಡ್ಡು ಅಂತ ಕರೆದು ಇವಾಗ ಎಲ್ಲರೂ ಲಡ್ಡು ಅಂತಾನೆ ಕರೀತಾರೆ. ಆಲ್ರೆಡಿ
ಕ್ರಿಸ್ ಇಸ್ ಯಾರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ, ಹೇಗೆ ಅನಿಸ್ತಿಲ್ಲ ನನಗೆ? ಸೊ ನಾನು ಈ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ನನಗೆ ಚಾನ್ಸ್ ಕೊಟ್ಟಿರೋದು ಪ್ರಸಿದ್ಧ್ ಸರ್ ಮತ್ತು ಕಿಟ್ಟಿ ಕೌಶಿಕ್ ಸರ್. ನಾನು ಯಾವತ್ತೂ ಮೈಕಲ್ಲಿ ಮಾತಾಡಲಿಲ್ಲ, ಇವತ್ತು ಫಸ್ಟ್ ಟೈಮ್ ನಾನು ಶೇರ್ ಆಗ್ತಿದ್ದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ವಿಲನ್ ಕ್ಯಾರೆಕ್ಟರ್ ಅಂತ. ಹಾಂ ಸರ್, ಅಂದರೆ ಸೈ ಕ್ಯಾರೆಕ್ಟರ್ ಅಲ್ಲ, ಇದ್ರ ಮುಂಚೆ ಆ್ಯಕ್ಟಿಂಗು ಕಲ್ತಿದ್ದು ಪ್ರಸಿದ್ಧ್ ಸರ್ ನಮಗೆಲ್ಲ ಕಲಿಸಿದ್ದು. ಸಿನಿಮಾ ಎಕ್ಸ್ಪೀರಿಯನ್ಸು ಹಾಂ ಸರ್. ಡೈರೆಕ್ಟರ್ನ ಕರೆಯೋಣ. ಹಾಂ ಕರೀರಿ. ಬನ್ನಿ ಪ್ರಸಿದ್ಧ ಅವರೇ, ಬನ್ನಿ ಬನ್ನಿ. ತುಂಬಾ ಥ್ಯಾಂಕ್ಸ್ ಇಷ್ಟು ದೂರ ಬಂದು ಈ ಒಂದು ಕಾರ್ಯಕ್ರಮನ ವಿಟ್ನೆಸ್ ಮಾಡ್ತಾ ಇದ್ದೀರಾ. ಫುಲ್ ಹೌಸ್ ನೋಡಿ ಖುಷಿ ಆಗ್ತಾ ಇದೆ. ಈಗಿನ ಕಾಲದಲ್ಲಿ ಫುಲ್ ಹೌಸ್ ನೋಡಿ ತುಂಬಾ ಖುಷಿ ಆಗ್ತಿದೆ, ಬಹಳ ಸಂತೋಷ. ನನಗೆ ನಮ್ಮ ಪ್ರೊಡ್ಯೂಸರ್ ಅವರ ವೈಫ್ ಕೇಳಿದ್ರು, ಬ್ರದರ್ ಈ ತರ ನಮ್ಮ ಕಡೆಯಿಂದ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಬರ್ಬೋದು ಅಂತ. ನಾನು ಧಾರಾಳವಾಗಿ ಕರ್ಕೊಂಡ್ಬಂದಿ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿದ್ದೆ. ಈಗ ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಾನು ಪ್ರಾರಂಭ ಮಾಡೋದಾದ್ರೆ, ಭರ್ಜರಿ ಗಂಡು ಟೈಮಲ್ಲಿ ನನಗೆ ವಿನೂತ್ ಅವರು ಅಂದ್ರೆ ನಮ್ಮ ಸುರೇಖ ಅವರ ತಾಯಿ ಸುದರ್ಶನ್ ಸರ್ ನನಗೆ ಪರಿಚಯ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಆ ಸಿನಿಮಾಗೂ ಅವ್ರು ನನಗೆ ಆರ್ಥಿಕವಾಗಿ ಆಗಿ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಅವರು ಅವ್ರ ಮಗನ್ಗೆ ನಾನು ಸಿನಿಮಾ ಮಾಡಬೇಕು ಅಥವಾ ನನ್ನ ಮಗನ್ನ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವ್ರು ಹೀರೋನೇ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ನನ್ನ ಮಗನ್ನ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ. ಸೊ ನನಗೆ ಆಸ್ ಎ ಡೈರೆಕ್ಟರ್ ನನಗೆ ಒಂದು ವಿಷನ್ ಬಂತು, ಮಗ ಹೀರೋ ಅಂದ್ರೆ ಹೀರೋ ತರ ಇರ್ತಾನೆ ಅನ್ನೋ ತರ ನನಗೆ ಇತ್ತು. ಆಮೇಲೆ ಸರಿ ಆಯ್ತು, ನಾನು ಕತೆ ಮಾಡ್ತೀನಿ, ನಾನು ಹುಡುಗನ ನೋಡ್ಬೇಕು ಅಂದಾಗ ಬಾಸ್ನ ನೋಡಿದೆ. ನೋಡಿ ನನಗೆ ಒಂಥರ ಆಯ್ತು, ಈ ಹುಡುಗ ಹೀರೋ ಮಾಡ್ಬೇಕು ಅಂತ. ಸರಿ, ಬಹಳ ಯೋಚನೆ ಮಾಡಿ ನಾನು ಸುದರ್ಶನ್ ಸರ್ಗೆ ಹೇಳಿದೆ, ನಿಮ್ ಮಗನ್ನ ಹೀರೋ ಆಗಿ ಲಾಂಚ್ ಮಾಡೋದ್ ಬೇಡ, ಅವನ್ನ ಒಳ್ಳೆ ಆಕ್ಟರ್ ಮಾಡೋಣ ಫಸ್ಟ್ ಅಂತ. ಅದಕ್ಕೆ ಒಂದ್ 2-3 ದಿವಸ ಆದ್ಮೇಲೆ ಏನಾಯ್ತು, ನನಗೆ ಅಸಮಾಧಾನ ಅಂದ್ರೆ, ಈಗ ನನಗೆ ನನ್ನ ಟೀಮಲ್ಲೇ ಕೆಲವು ವಿಷಯ ನನ್ಗೆ ಏನ್ ಹೇಳ್ಕೊಟ್ರು ಅಂದ್ರೆ, ಸರ್ ಏನೋ ಮಾಡಿ ನೀವು ಬಿಟ್ರೆ ಬೇರೆ ಯಾರಾದ್ರೂ ಮಾಡ್ತಾರೆ, ನಿಮ್ಗೆ ಇಂಡಸ್ಟ್ರಿ ಗೊತ್ತಲ್ವಾ, ನಾನ್ ಬಿಟ್ರೆ ನನ್ನ ಕೈಲಿ ಆಗಲ್ಲ ಅಂತ ಮಾಡಿದ್ರೆ ಬೇರೆ ಯಾರಾದ್ರೂ ಖಂಡಿತ ಮಾಡ್ತಾರೆ, ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋಕ್ಕೆ, ಏನಾದ್ರು ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೆ. ನನ್ ಮನ್ಸಾಕ್ಷಿ ಹೋಗ್ತಿಲ್ಲ, ಸುಮ್ನೆ ಏನೋ ಹಾಕಿ ದುಡ್ಡು ಇನ್ವೆಸ್ಟ್ ಮಾಡಿ ಈಗ ಮಾಡ್ತಾರೆ ಹೀರೋ ಅಂತ. ಆಮೇಲೆ ಮುಂದೆ ಏನಾದ್ರು ತೊಂದರೆ ಆದಾಗ ನಮಗಂತೂ ಬುದ್ಧಿ ಇಲ್ಲ, ಅವ್ರು ಡೈರೆಕ್ಟ್ ಅವ್ರಿಗೆ ಬುದ್ಧಿ ಇರ್ಬೋದಾಗಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ. ಸೊ ಈ ತರದೆಲ್ಲ ನಾನು ತುಂಬಾ ಪ್ರಸ್ತಾಪ ಮಾಡಿದಾಗ ನನಗೆ ನನ್ನ ಬ್ಯಾಕ್ ಬಂದು DOP ಅವರು ಅದೇ ಹೇಳ್ತಾರಲ್ಲ, ಕುಳ್ಳಗಿದ್ರು ಬುದ್ಧಿ ಜಾಸ್ತಿ. ಅವರು ನನಗೆ ಒಂದ್ 3 ದಿವಸ ಟೈಮ್ ಕೊಡಿ, ನಾನು ನಿಮ್ಗೆ ಏನಾದ್ರು ವಿಷಯ ಬಂದ್ರೆ ಹೇಳ್ತೀನಿ ಅಂತ. ಅವ್ರು ನನಗೆ ಹಿಂದಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ರೆಫರೆನ್ಸ್ ಕೊಟ್ಟರು. ಆ ಸಿನಿಮಾ ನಾನು ಮುಂಚೆ ನೋಡಿದ್ದೆ, ಬಟ್ ಅಗೇನ್ ಅದೊಂದು ಕ್ಯಾರೆಕ್ಟರ್ ತಗೊಂಡು ಬರೀ ಒಂದು 5 ನಿಮಿಷ ಅದನ್ನ ನೋಡಿ ಅದ್ರ ಮೇಲೆ ನಾನು ಕ್ಯಾರೆಕ್ಟರ್ ಮಾಡಿ, ಆಮೇಲೆ ಕಿರಣ್ ರಾಜ್ ಕ್ಯಾರೆಕ್ಟರ್ ಡೆವಲಪ್ ಮಾಡಿ ನಾನು ಸುದರ್ಶನ್ ಅವರಿಗೆ ಹೇಳಿದೆ, ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಒಳ್ಳೆ ನಟನಾಗಿ ಫಸ್ಟ್ ಮಾಡೋಣ, ಆಮೇಲೆ ಅವರವರ ಹಣೆ ಬರ ಅವರವರ ಲಕ್ಕು ಹೀರೋ ಆಗ್ತಾನ ಇನ್ನೊಂದು ಆಗ್ತಾನ ಅವ್ರಿಗೆ ಬಿಟ್ಟಿದ್ದೆ ಅಂತ. ಸರಿ, ಅವ್ರು ಸುದರ್ಶನ್ ಹೇಳಿದ್ರು, ನಂದೇನಿಲ್ಲ ಸರ್, ನೀವು ನನ್ನ ಮಗನ ಹತ್ರ ಕೇಳಿ ನೋಡಿ, ಅವ್ನು ಏನ್ ಮಾಡೋದು ಓಕೆ ಅಂತ. ಅವ್ನು ಒಂದೇ ಮಾತು ನಾನು ಕೇಳಿದ್ರು, ಐ ಥಿಂಕ್ ಭರ್ಜರಿ ಗಂಡು ಸೆಟ್ ಅಲ್ಲಿ ಹೇಳಿದೆ ಅನ್ಸುತ್ತೆ. ಇಲ್ಲ ಹತ್ರ ಬಂದೆ, ಬಂದು ನಿನಗೆ ಹೀರೋ ಆಗ್ಬೇಕಾ ಅಥವಾ ಜನ ನೀನ್ ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲಿ ಒಂದು ಹೇಳುವ. ಅವನು ಇಲ್ಲ ಸರ್, ನನಗೆ ನಾನು ನೋಡಿದ ತಕ್ಷಣ ಜನ ವಿಸಲ್ ಹೊಡಿಬೇಕು. ಸರಿ, ಹಾಗಾದ್ರೆ ನಾನು ಹೇಳ್ದಂಗೆ ಕೇಳುವ. ಆಯ್ತು, ನೀನ್ ಹೇಳ್ದಂಗೆ ಕೇಳ್ತೀನಿ. ಸೊ ಅಲ್ಲಿಗೆ ಮುಗೀತು. ಅವತ್ತಿಂದ ಸೊ ಈ ಸ್ಟೇಜ್ಗೆ ಅವ್ನು ಹೆಂಗಿದ್ದ ಅಂದ್ರೆ, ನೀವು ಭರ್ಜರಿ ಗಂಡಲ್ಲಿ ಒಂದು ಸೀನ್ ಇದೆ ನೋಡಿ, ಈ ತರ ಒಬ್ಬ ಹೀರೋ ಅಥವಾ ಒಬ್ಬ ನಟ ಈ ಟ್ರಾನ್ಸ್ಫಾರ್ಮೇಶನ್ ಬರಕ್ಕೆ ನನ್ ನಿಜವಾಗ್ಲೂ ಆಶ್ಚರ್ಯ ಆಗ್ತಿತ್ತು. ಅವ್ನ ಸ್ಟೈಲು ಅದೆಲ್ಲ ನೋಡಿ ಒಂದ್ ಜೋರಾಗಿ ಚಪ್ಪಾಳೆ ಹೊಡಿದೆ. ತುಂಬಾ ತುಂಬಾ ಮನಸ್ಸು ಮಾತಾಡ್ತೀನಿ. ಅವನು ಎಷ್ಟು ಫಾಸ್ಟ್ ಲರ್ನರ್ ಅಂದ್ರೆ, ಅವನು ಸೆಟ್ಟಲ್ಲೂ ಅಷ್ಟೇ. ಮೇ ಬಿ ಒಂದು ಮೊದಲನೇ ದಿವಸ ನಾವು ಅವನ್ನ ಇಟ್ಕೊಂಡೆ ಶೂಟ್ ಮಾಡಿದ್ವಿ. ಮೊದಲನೇ ದಿವಸ 2 ದಿವಸ ಅಷ್ಟೇ ಅವ್ನು ಸ್ವಲ್ಪ ಏನೋ ಒಂದು ಇಕ್ಕಟ್ಟು. ಅವ್ನಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ ಬೆಂಗಳೂರು ಲ್ಯಾಂಗ್ವೇಜ್ ಬರಲ್ಲ. ಅವ್ನು ಬೀದರ್ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಉತ್ತರ ಕರ್ನಾಟಕ. ಇನ್ಫ್ಯಾಕ್ಟ್ ಸುದರ್ಶನ್ ಸರ್ ಅವ್ರ ಹತ್ರ ಮಾತಾಡಕ್ ಭಯ ಆಗುತ್ತೆ. ಅವ್ನು ಬೇರೆ ಯಾವ್ದಾದ್ರು ಬೈತಾ ಇರ್ತಾರೆ ಫೋನಲ್ಲಿ, ಆದ್ರೆ ನಾನು ಎದುರುಗಡೆ ಇದ್ದೀನಲ್ಲಪ್ಪ ಅಂತ ಅನ್ಸುತ್ತೆ. ಸೊ
ಆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಬಿಟ್ರೆ ಅವನು ತುಂಬಾ ಫಾಸ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಹೇಳ್ದ. ಆಮೇಲೆ ಇನ್ನೊಂದು ಹೇಳ್ದ, ಎಲ್ಲಾ ಕಲ್ಸಿದ್ದು ಪ್ರಸಿದ್ಧ ಸರ್ ಅಂತ. ಅವ್ನು ಬಂದೆ ನಾನು ವಾರ್ ಮಾಡ್ಬಿಡಿ, ಅವ್ನು ಸಿಗರೇಟ್ ಸೇರ್ತಾನೆ, ಬಟ್ ನಾನ್ ಸೇರಿಲ್ಲ ಸಿಗರೇಟ್, ಅವ್ನು ಕ್ಯಾರೆಕ್ಟರ್ ಸೇರ್ತಾನೆ, ಅದನ್ನ ಬೈಕೋಬೇಡಿ, ಅವ್ನು ಏನು ಅಡಿಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಅಷ್ಟೊಂದು ಸಿಗರೇಟ್ ಸೇರುವಂತ ಕ್ಯಾರೆಕ್ಟರ್. ಸೊ ಇದು ಗಿಲ್ಲಿ ಸ್ಯಾಂಡಲ್ವುಡ್ಗೆ ಈಗ ಆಲ್ರೆಡಿ ಟೀಸರ್ ನೋಡಿರೋರು ಅವರು ನಮ್ಮ ನಿಮ್ಗೆಲ್ಲ ಗೊತ್ತಿರ್ಬೇಕು, ದುನಿಯಲ್ಲಿ ಲೂಸ್ ಮಾದ ಅಂತ ಒಂದು ಕ್ಯಾರೆಕ್ಟರ್ ಶೋಭರಾಜ್ ಅವ್ರು ಬಾಯ್ ಬಿಟ್ಟು ಪ್ರಸಿದ್ಧ ಎಲ್ಲೇ ಕರ್ಕೊಂಡ್ ಬಂದ್ರಿ ನೀವು, ಒಂದ್ ಒಳಗೆ ಒಳ್ಳೆ ಲೂಸ್ ಮಾದ ತರಾನೇ ಇದ್ದಾರೆ ಅಂತ. ನಾನು ಐ ಬಿ ವೆರಿ ಹ್ಯಾಪಿ ಅವ್ನಿಗೊಂದು ಒಳ್ಳೆ ಫ್ಯೂಚರ್ ಬಂದ್ರೆ. ಆಮೇಲೆ ನಾನು ನಮ್ಮ ಪ್ರೊಡ್ಯೂಸರ್ಗೆ ಏನ್ ಮಾತು ಕೊಟ್ಟಿದ್ದೆ ಅದನ್ನ ನನಗೆ ಸ್ಯಾಟಿಸ್ಫೈ ಆಗಿದೆ. ಅವನು ಖುಷಿಯಾಗಿದ್ದಾನೆ ಅನ್ಸುತ್ತೆ, ಪ್ರೊಡ್ಯೂಸರ್ಸ್ ಖುಷಿಯಾಗಿದ್ದಾರೆ ಅನ್ಸುತ್ತೆ ಅವನ ಕ್ಯಾರೆಕ್ಟರ್ ಇಂದ. ಸೊ ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಸ್ಪೆಷಲಿ ಪ್ರೆಸ್ ಅವರು ಅವ್ನಿಗೆ ಆದಷ್ಟು. ಯಾಕಂದ್ರೆ ನಾನು ಪೋಸ್ಟರ್ ಗಿಸ್ಟರ್ನೆಲ್ಲ ಏನು ಟೀಸರ್ ಬರೋವರೆಗೂ ಅವ್ನು ಎಲ್ಲೂ ಫೋಟೋ ಹಾಕ್ಬಾರ್ದು, ಅವ್ನು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ಅಂತ. ಬಟ್ ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ತುಂಬಾ ಆಟ ಆಡಿದಾನೆ ಅವನು, ಅಂದ್ರೆ ನಮಗೆ ಸರ್ಪ್ರೈಸ್ ಆಗೋದು. ನಾನು ಕಿಟ್ಟಿ ಎಷ್ಟೊಂದ್ ಸಲ ಏನ್ ಸರ್ ಇವನು ಬಿಟ್ರೆ ಇನ್ನೇನಾದ್ರು ಮಾಡ್ತಾನೆ ಅನ್ನೋ ರೇಂಜಿಗೆ ಮಾಡ್ತೀವಿ. ಬಟ್ ತುಂಬಾ ಹಾರ್ಡ್ ವರ್ಕರ್, ತುಂಬಾ ಡೆಡಿಕೇಟೆಡ್, ಸ್ವಲ್ಪ ಪರ್ಸನಾಲಿಟಿ ಆಗ್ಬೇಕು, ದಪ್ಪ ಆಗ್ಬೇಕು, ಎಲ್ಲ ಬೆಳೆಸ್ಕೊತಾನೆ, ಬಾಡಿ ಎಲ್ಲ ಮಾಡ್ತಾನೆ. ಆಲ್ ದಿ ಬೆಸ್ಟ್ ಕ್ರಿಸ್ಗೆ. ನಾನು ಇನ್ನೂ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನಮ್ಮ ಸುದರ್ಶನ್ ಅವ್ರು ಮಾತಾಡಿದ್ಮೇಲೆ ಹೋಗಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ತನಿಷಾ, ನೀವು ಕ್ಯಾರೆಕ್ಟರ್ ಪ್ರೊಡ್ಯೂಸರ್ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಏನಿರಲ್ಲ ಮಾತಾಡಕ್ಕೆ ನಾನು ಮಾತಾಡ್ತೀನಿ. ಅಲ್ಲ ಕರ್ಸ್ಬಿಡ್ತೀನಿ ಪ್ರೊಡ್ಯೂಸರ್ ನಾನು ಯಾರಿಗೂ ಬೈಲ್ಲ. ಫಿಲಮ್ ಯಾಕೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಹೇಳಿ. ಆಕ್ಚುಲಿ ಸರ್ ಹೇಳ್ದಂಗೆ ಸರ್ ಹೇಳ್ತಾರಲ್ಲ ಮ್ಯಾಮ್, ಮೂವಿ ಮಾಡ್ಬೇಕಂತ ಮೊದಲಿಂದ ಇತ್ತು, ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಆಮೇಲೆ ಪ್ರಸಿದ್ಧ ಸರ್ಗೆ ಸಿಕ್ಕಾಗ ಪ್ರಸಿದ್ಧ ಸರ್ ಜೊತೆ ನಾನು ಚಿನ್ನೊಂದು ಇದು ನಮ್ಮದು ಹೀರೋಯಿನ್ ಮೂವಿ ನೋಡಕ್ ಹೋಗಿದ್ದೀವಿ, ಅಂದರೆ ಶೂಟಿಂಗ್ ನೋಡಕ್ ಹೋಗಿದ್ದೀವಿ. ವಿನೀತಾ ಮೇಡಮ್, ನಾನು, ಕ್ರಿಸ್ ನೋಡಕ್ ಹೋದಾಗ ಇವನಂದ, ಪಾಪ ಅಕ್ಕ ಮಾಡ್ತಾಳ ಮತ್ತು ಮೂವಿ ನಾನು ಮಾಡ್ತೀನಿ ಅಂತ. ನೋಡಪ್ಪ ಪ್ರಸಿದ್ಧ ಸರ್ ಕೇಳು ಏನು ಅಂತಂದ್ರೆ, ಅವರೊಂದು ನಾವು ಊಟ ಮಾಡಿ ಬರೋಷ್ಟಕ್ಕೆ ಅವರು ಒಂದು ಶಾರ್ಟ್ ಕೊಟ್ಟರು. ಅದು ನೀಟಾಗಿ ಮಾಡಿಬಿಟ್ಟೆ ಒಂದೇ ಟೇಕಲ್ಲಿ. ಆಮೇಲೆ ಪ್ರಸಿದ್ಧ ಸರ್ ಅಂದರು, ಸರ್ ನಿಮ್ಮ ಮಗ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೇನೆ, ಸ್ವಲ್ಪ ಇದು ಎನ್ಕರೇಜ್ ಮಾಡಬೇಕು. ಅವ್ರು ಟಿಕ್ಟಾಕ್ ಮಾಡ್ತಾ ಇದ್ದೆ, ನಾವು ಅವನೇ ಹೊಡಿತಾ ಇದ್ದೆ, ನಾನು ಅವಾಗೇ ಹೊಡಿತಾ ಇದ್ದೆ ನಾನು, ಇದೇನು ಟಿಕ್ಟಾಕ್ ಮಾಡ್ತೇನೆ ಹುಚ್ಚನಾಗ ಅಂತಂದು. ಸೊ ಆಮೇಲೆ ಎನ್ಕರೇಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಅಣ್ಣತಮ್ಮರು. ಎಲ್ಲರೂ ಅವನಿಗೆ, ನಮ್ಮ ಮತ್ಗಿನವರು ಎಲ್ಲ, ನಮ್ಮ ಬ್ರದರ್ಸು, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಅವನಿಗೆ ಸಪೋರ್ಟ್, ಫುಲ್ ಸಪೋರ್ಟ್. ಇದಕ್ಕೆ ಮೇಲಿಂದ ಹೀರೋಯಿನ್ ಜೊತೆ ಅಂತಂದರೆ ಅಕ್ಕ 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 ಅಂತ ಅವನು ಫುಲ್ ಕ್ಲೋಸ್ ಆಗಿ ಅವ್ರ ಜೊತೆ ಅವಳೇ ಜಾಸ್ತಿ ಮೋಟಿವೇಟ್ ಮಾಡಿ ಕಲಿಸಿದ್ದು ಮಟ್ಟಿದ್ದು ಎಲ್ಲ. ಸೊ ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಪ್ರಸಿದ್ಧ ಸರ್ಗೆ ನಾನು ವಿನೀತಾ ಮೇಡಮ್ ಮಾತಾಡಕ್ಕೆ ಹೋದ್ವಿ, ಏನು ಅಂತ, ಈ ಥರ ಒಂದು ಏನಾದರೂ ಮಾಡಮ್ಮು ಮಗನಿಗೆ ಅಂತ. ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಡ್ತೀನಿ ಬಿಡಿ, ನೋಡಮ್ಮು ಮಾತಾಡಮ್ಮು, ಒಂದೇ ಸರಿ ಹಾಂ ಅನ್ನೋದು ಬೇಡ ಅಂತಂದು ಸ್ವಲ್ಪ ಟೈಮ್ ತೊಗೊಂಡ್ರು ಡೈರೆಕ್ಟರ್ ಸರ್. ಟೈಮ್ ತೊಗೊಂಡು ಕರೆದ್ರು. ಒಂದ್ಸರಿ ಹೋದ್ವಿ, ನಾನು ನಮ್ಮ ಬ್ರದರ್ಸು ಎಲ್ಲ ಹೋಗಿ ಮಾತಾಡಿದ್ವಿ. ಅವಾಗ ಸ್ಕ್ರಿಪ್ಟ್ ಹೇಳಿದ್ರು, ಈ ಥರ ಇದೆ ಅಂತ. ನಾನಂತೆ ಏನು ಮಾಡ್ತೀರಾ ಗೊತ್ತಿಲ್ಲ, ಅವ್ನು ಮಿಂಚ್ಬೇಕಷ್ಟೆ, ಏನು ಮಾಡ್ತೀರಿ ಗೊತ್ತಿಲ್ಲ. ಹೀರೋಯಿನ್ ನಮ್ಮ ಹುಡುಗಿ, ಇವನು ಲಡ್ಡು ಕ್ರಿಸ್ತು ನಮ್ಮ ಹುಡುಗ, ಅವ್ರಿಬ್ಬರಿಗೆ ಏನು ಮಾಡ್ತೀರಿ ನಿಮ್ಮ ಕೈಲಿ ಕೊಡ್ತೀವಿ, ನೀವು ಒಳ್ಳೆ ಡೈರೆಕ್ಷನ್ ಮಾಡಿ ಮೂವಿ ಮಾಡಿ ಅಂತ. ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದು ಕರೆ ತೋರಿಸೋ, ನಮ್ಗೆ ಇಷ್ಟ ಆಯಿತು. ಸ್ಟಾರ್ಟ್ ಮಾಡ್ತೀವಿ ಶೂಟಿಂಗ್. ಅದರಲ್ಲಿ ನಾನು ನಂಬಿರಲಿಲ್ಲ ಇವ ಈ ಥರ ಆ್ಯಕ್ಟಿಂಗ್ ಮಾಡ್ತಾನಂತ. ಇವನ್ ನಾನು ಸರ್ಪ್ರೈಸ್ ಆದೆ, ಯಾವ ಥರ ಈ ಥರ ಮಾಡ್ತಾನಂತ. ಸೊ ಒಳ್ಳೆ ರೀತಿಯಿಂದ ಒಳ್ಳೆ ಮೂವಿ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಇದೆ, ಟೀಸರ್ ರಿಲೀಸ್ ಆಯಿತು. ದೇವರದಯಿಂದ ಮೂವಿ ಮಾಡೋಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಅಂದ್ರೆ ತುಂಬ ಕಷ್ಟ ಆಯಿತು. ಎಸ್, ಬೈ ಪ್ರೊಫೆಷನ್ ಐ ಆಮ್ ಎ ಲಾಯರ್. ಎಷ್ಟೋ ಕಷ್ಟ ಬಂತು, ಎಷ್ಟೋ ಕಷ್ಟಗಳು ಅದು ಮೂವಿ ಮಾಡೋಕ್ಕೆ. ಅಂದರೂ ಏನೇನೋ ಮಾಡಿ ಎಲ್ಲ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟು, ನಮ್ಮ ಡೈರೆಕ್ಟರ್ ಸರ್ ಸಪೋರ್ಟು, ಕಿಟಿ ಸರ್, ನಮ್ಮದು ವಿನೋದ್ ಮಾಸ್ಟರ್, ಪ್ರತಿಯೊಬ್ಬರು, ವೆಂಕಿ ಎಡಿಟರು, ನಮ್ಮದು ಗುಮ್ನಿ ವಿಜಯ್ ಮ್ಯೂಸಿಕ್ ಡೈರೆಕ್ಟರು, ನಮ್ಮದು ಪ್ರತಿ ಎಲ್ಲ ತನಿಷಾ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಕುಮಾರಣ್ಣ ಅಂದ್ರೆ ಬೇರೆ ಅದ ಬಿಡಿ. ಬಟ್ ನಮ್ಮದು ಎಲ್ಲ ಸ್ಟಾಫು ದುಡ್ಡು ಕೊಡೋಕ್ಕೂ ಒಂದೊಂದು ಸರಿ ಲೇಟ್ ಆಗಿದ್ರು ಯಾರು ನನಗೆ ಫೋನ್ ಮಾಡಿ ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ.
2 ತಿಂಗಳು 3 ತಿಂಗಳಾದ್ರೂ ನಾನು ದುಡ್ಡು ಕೊಟ್ಟಿಲ್ಲ ಶೂಟಿಂಗ್ ಅಲ್ಲಿ, ಯಾಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸಣ್ಣ ಲಾಯರ್ ಸರ್. ಸೊ ಆಮೇಲೆ ಎಷ್ಟು ಕಷ್ಟ ಬಂದ್ರು ಲಾಸ್ಟ್ ದೇವ್ರದಯಿಂದ ಒಳ್ಳೆ ರೀತಿಯಿಂದ ಮುಗೀತು. ಆಮೇಲೆ ಪ್ರಸಿದ್ಧ ಸರ್ ಎಲ್ಲ ಫುಲ್ ಸಪೋರ್ಟ್ ಮಾಡಿ ಮುಗಿತೆಲ್ಲ ಆಯ್ತು. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಇದೆ, ಟೀಸರ್ ಲಾಂಚ್ ಆಯ್ತು. ಸೊ ಅದ್ರಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದವರು ಎಷ್ಟೋ ಜನ ಇದ್ದಾರೆ, ಯಾರ್ಯಾರ ಹೆಸರು ಹೇಳಕ್ಕೆ ಅಂತಿಲ್ಲ. ಮಾರಲಿ, ಮೆಂಟಲಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಇದೆ. ಇವಾಗ ನಾವು ಫೆಬ್ರವರಿಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ, ನೋಡ್ಬೇಕು ಏನಾಗುತ್ತೆ ಏನಿಲ್ಲ. ಆಕ್ಚುಲಿ ನಾವು 6 ತಿಂಗಳಿಂದ ರಿಲೀಸ್ ಮಾಡಬೇಕಾಗಿತ್ತು, ಸ್ವಲ್ಪ ತೊಂದರೆಯಿಂದ ಮಾಡೋಕ್ಕಾಗಿಲ್ಲ. ನನಗೂ ಹುಷಾರಿರಲಿಲ್ಲ, ಏನು ಆಯಿತು. ಇವಾಗ 1-2 ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತಿದೆ. ನಿಮ್ಮ ಆಶೀರ್ವಾದ ಬೇಕು. ಎಲ್ಲ ಮೀಡಿಯಾ ಪ್ರೆಸ್ ಅವರೆಲ್ಲ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ. ಫಸ್ಟ್ ಮೂವಿದು ನಮ್ಮದು, ನನ್ನ ಮಗಂದಾಗಲಿ ನಂದಾಗಲಿ, ನಮ್ಮ ಫಸ್ಟ್ ಪ್ರೊಡಕ್ಷನ್ ಗ್ರೇಸ್ ಆಫ್ ಪ್ರೊಡಕ್ಷನ್ ಅಂತ. ಗ್ರೇಸ್ ಅಂದರೆ ಮಮ್ಮಿ, ರಾಜ್ ಅಂದರೆ ಡ್ಯಾಡಿ, ಅವ್ರ ಹೆಸರು ಮೇಲೆ ಗ್ರೇಸ್ ಆಫ್ ಪ್ರೊಡಕ್ಷನ್ ಮಾಡಿದ್ದೀವಿ. ನಿಮಗೆಲ್ಲ ಆಶೀರ್ವಾದ ಬೇಕು, ಕರ್ನಾಟಕ ಜನತೆ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್. ಸೊ ನಿರ್ದೇಶಕರು ಸಿನಿಮಾ ನಾನು ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಯಶಸ್ಸನ್ನು ಪಡೆದಂತ ಭೀಮಾ ಇರ್ಬೋದು, ಬಗೀರ ಇರ್ಬೋದು, ನಮ್ಮ ಸಣ್ಣ ಹುಡುಕಿ ಬೈರುತಿರಗಲ್ಲು, ಹಾಗೆ ಮ್ಯಾಕ್ಸ್ ಚಿತ್ರಗಳು ಯಶಸ್ವಿಯಾಗಿದೆ. ಅದು ಬಹಳ ಸಂತೋಷ ನನಗೆ. ನಾನು ಆ ಇಡೀ ತಂಡಕ್ಕೆ, ಆ ಎಫರ್ಟ್ಗೆ, ಜನನ ಮತ್ತೆ ಥಿಯೇಟರ್ಗೆ ಕರ್ಕೊಂಡ್ಬಂದು ಬರುವಂತ ಒಂದು ಎಫರ್ಟ್ ಹಾಕಿ ಸಿನಿಮಾನ ಯಶಸ್ಸು ಕೊಟ್ಟು ನಮ್ಮಂತ ಅಂದ್ರೆ ಉಸಿರು ಕಟ್ಟಿ ನಿಂತಿದ್ದಂತವ್ರಿಗೆ ಒಂದು ಎಲ್ಲೋ ಒಂದ್ ಕಡೆ ಆಯ್ತು ಸರ್. ನನಗೆ ಯಾವ ಸಿನಿಮಾ ಇಷ್ಟ ಆಯ್ತು, ನನಗೆ ಯಾವ್ದು ಯುವೈ ಉಪ್ಪಿ ಸರ್ ಅವರು ಸಿನಿಮಾ ಯಶಸ್ಸನ್ನ ಕಂಡಿದೆ, ಜನ ಹೋಗ್ತಿದ್ದಾರೆ. ಹೌದು, ಕೃಷ್ಣ ಪ್ರಣಯ ಸಖಿ, ಈ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ಏನಕ್ಕಂದ್ರೆ ನಮಗೆ ಏನಪ್ಪ ಥಿಯೇಟರ್ಗೆ ಜನ ನಮ್ ಕೈಲಿ ಆ ರೇಂಜ್ಗೆ ಕರ್ಕೊಂಬರಕ್ ಆಗ್ತಿಲ್ಲ. ಬಟ್ ನಾವೆಲ್ಲ ಇನ್ನ ಬಿಟ್ಬಿಡ್ಬೇಕಂತ ಅನ್ಕೊಂಡಿದ್ ವಿಷಯದ ಟೈಮಲ್ಲಿ ಎಲ್ಲ ಯಶಸ್ವಿ ಸಿನಿಮಾಗಳು ಬಂದಿದೆ. ಇಡೀ ನಮ್ಮ ಶೇರ್ ತಂಡದ ಪರವಾಗಿ ಆ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ, ಆ ಎಫರ್ಟ್ಗೆ ನಾವು ಹೇಳ್ತೀವಿ. ಯಾಕಂದ್ರೆ ಎಲ್ಲಾ ಟೆಕ್ನಿಷಿಯನ್ಸ್, ಸೊ ನಾವು ಪಡುವಂತ ಕಷ್ಟ ಅವ್ರು ಪಡುವಂತ ಕಷ್ಟನೇ ನಾವು ಪಟ್ಟಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವ್ರಿಗೆ ಹಾಗೂ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್. ಅಂತ ಸಿನಿಮಾಗಳನ್ನ ನೀವೆಲ್ಲ ಗೆಲ್ಸಿದೀರಾ, ನಿಮ್ ಎಫರ್ಟ್ ಹಾಕಿ. ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ, ದೊಡ್ಡ ಸಿನಿಮಾ ಅಥವಾ ಚಿಕ್ಕ ಸಿನಿಮಾನು ಭೇದ ಭಾವ ಇಲ್ಲದೆ ನೀವೆಲ್ಲ ಆ ಸಿನಿಮಾಗಳನ್ನ ಗೆಲ್ಸಿದೀರಾ. ನಮಗೂ ಬಹಳ ಸಂತೋಷ. ಸಾಕಷ್ಟು ಪ್ರೋತ್ಸಾಹ ನಮಗೂ ನೀಡಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಪ್ರೀತಿ ಹೀಗೆ ಇರಲಿ ಎಲ್ಲಾ ಸಿನಿಮಾಗಳ ಮೇಲೆ, ನಮ್ಮಂತ ಹೊಸಬರ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾವ್ದಕ್ಕೆ ಸರ್? ಯಾವ್ದಕ್ಕೆ? ಇಲ್ಲ, ನಾವು ಏಪ್ರಿಲ್ ಅಲ್ಲಿ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಭರ್ಜರಿ ಗಂಡು ಹೋಗಿ ರಕ್ತಮಂಜರಿ, ಅದ್ರ ಮಧ್ಯೆ ನೀವು ಬಂದಿಲ್ಲ, ನೀವು ಮಿಸ್, ನಿಮಗೆ ಗ್ಯಾಪ್ ಅಷ್ಟೇ. ಭರ್ಜರಿ ಗಂಡು ಏಪ್ರಿಲ್ 5ಕ್ಕೆ ರಿಲೀಸ್ ಆಯ್ತು. ಈಗ ಶೇರಿಗೆ ಬಂದ್ರೆ ಮೊದಲನೇದಾಗಿ ನಾನು ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗೆ ನಾನು ಬಹಳ ಧನ್ಯವಾದ. ಯಾಕಂದ್ರೆ ಇವತ್ತು ಟೀಸರ್ ನೋಡಿದ ತಕ್ಷಣ ಫಸ್ಟ್ ವಾವ್, ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಮಾಡಿದೀರಾ, ಅದ್ದೂರಿಯಾಗಿ ಮಾಡಿದೀರಾ. ಈ ವಿಷಯ ಎಲ್ಲ ಹೇಳಿದ್ರೆ ಇದೆಲ್ಲ ಯಾವುದು ನನ್ನ ಒಬ್ಬೊಂದು ಎಫರ್ಟ್ ಅಂತ ಖಂಡಿತ ಇರಲ್ಲ. ಮೊದಲನೇದಾಗಿ ನಾನು ಸುದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ನಂಬಿ ಅದೇನ್ ಮಾಡ್ತೀರಾ ಮಾಡಿ, ನೀವು ಒಳ್ಳೆ ಸಿನಿಮಾ ಮಾಡ್ಕೊಡಿ ಅಂತ ಹೇಳಿದ್ರು. ಆಕ್ಚುಲಿ ನಿಮ್ಗೆ ಒಬ್ಬರೇ ಕಾಣಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ಉತ್ತರ ಕೊಡ್ಬೇಕಾಗಿತ್ತು. ಅವ್ರು 4 ಜನ ಅಣ್ಣ ತಮ್ಮಂದ್ರು. ಸ್ವರೂಪ್ ಅವ್ರು ಇಲ್ಲೇ ಇದ್ದಾರೆ, ಪಿಂಟು ಸರ್ ಇದ್ದಾರೆ, ಪಿಂಟು ಅವ್ರು ಬಂದಿದ್ದಾರೆ. ಅವರು ಬಹಳ ಸೈಲೆಂಟ್ ಬಟ್ ಬಹಳ ಕ್ಯಾಲ್ಕುಲೇಟೆಡ್ ವ್ಯಕ್ತಿ ಅವರು. ಅವರು ಒಂದ್ ಹಂತದಲ್ಲಿ ಹೇಳಿದ್ರು, ಪ್ರಸಿದ್ಧ ಸರ್ಗೆ ದುಡ್ಡು ಕಾಸಿನ ಬಗ್ಗೆ ಯಾವ ಬಗ್ಗೆನೂ ಟೆನ್ಷನ್ ಕೊಡ್ಬೇಡಿ, ಅವ್ರು ಸಿನಿಮಾ ಮಾತ್ರ ಮಾಡ್ಲಿ, ಏನೇ ಇದೆಯೋ ನಾವು ನೋಡ್ಕೊಳ್ಳೋಣ ಅಂತ. ಸೊ ಆತರ ತುಂಬಾ ಸಪೋರ್ಟ್ ಆಯ್ತು ಇಡೀ ಫ್ಯಾಮಿಲಿಯಿಂದ. ಅಮ್ಮ ಅಂತೂ ನನಗೆ 4 ಜನ ಮಕ್ಕಳಲ್ಲ, ನೀವು 5ನೇವರು ಅಂತ ಹೇಳಿ, ನಮ್ಮ ಮನೆ ಮಗ ನೀವು ಅಂತ ಹೇಳಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬರೋದು ಸಣ್ಣ ವಿಷಯ ಅಲ್ಲ, ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ನಾನು ಶಕ್ತಿ ಮೀರಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೆಲ್ಲ ದೇವರಿಗೆ ಬಿಟ್ಟಿದ್ದು, ಕನ್ನಡ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಸಿನಿಮಾ ಶೇರ್ ಸಿನಿಮಾ ನಾನು ಆಕ್ಚುಲಿ ಒಂದು ಈ ಕ್ಯಾರೆಕ್ಟರ್ನ ಹಿಡ್ಕೊಂಡು ಕಿರಣ್ ರಾಜು ಭರ್ಜರಿ ಗಂಟೆ ಮಾಡುವಾಗ ಆ ಕ್ಯಾರೆಕ್ಟರ್ನ ನನಗೆ ಭರ್ಜರಿ ಗಂಟೆಯಲ್ಲಿ ಅನೇಕ ವಿಷಯಗಳಿಗೆ ನಾನು ಇನ್ನೂ ಆ ಕ್ಯಾರೆಕ್ಟರ್ ಜೊತೆ ಅಂದ್ರೆ ನನಗೆ ಹೇಗ್ ಬೇಕು ಹಾಗೆ ಆಟ ಆಡುವಂತ ಒಂದು ಪ್ರಿವಿಲೇಜ್ ನನಗೆ ಇರಲಿಲ್ಲ. ಸೊ ಅದಿನ್ನೂ ಬಿಲ್ಡ್ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಮಾಡ್ಕೊಂಡು
ನಾನು ಕಿರಣ್ ರಾಜು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಶೇರ್ ಅಂತ ಒಂದು ಪಕ್ಕ ಒಂದು ಲೋಕಲ್ ತರ ಮಾಡಬೇಕು ಅಂತ ಶೇರ್ ಕತೆ ಶುರುವಾಗಿದ್ದು. ಇದರಲ್ಲಿ ನನಗೆ ಅದೇ ಒಂದು ಮೆಸೇಜ್ ಕೊಡೋದು ಆ ಥರದ್ದು ನನ್ನ ನಂಬಿಕೆ ಇಲ್ಲ. ನನ್ನ ಸಿನಿಮಾ ಅನ್ನೋದು ಒಂದು ಪಕ್ಕ ಎಂಟರ್ಟೈನ್ಮೆಂಟ್, 2 ಗಂಟೆ ಅಥವಾ 2.25 ಗಂಟೆ ಕೂತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಸಿನಿಮಾ, ಪಕ್ಕ ಕಮರ್ಷಿಯಲ್ ಸಿನಿಮಾ ನಾನು ಮಾಡಬೇಕು ಅಂತ ಮಾಡಿದ್ದು. ಇದು ಒಂದು ಮಾರ್ಕೆಟ್ ಅಲ್ಲಿ ನಡೆಯುವಂತ ಕತೆ, ಅಂದ್ರೆ ಅನಾಥ ಮಕ್ಕಳೆಲ್ಲ ಸೇರಿ ಒಂದು ಮಾರ್ಕೆಟ್ ಅಲ್ಲಿ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಅಲ್ಲಿ ಆಗುವಂತ ಒಂದು ಕತೆ ಈ ಶೇರ್ ಸಿನಿಮಾ. ಈಗ ಪೋಸ್ಟ್ ಪ್ರೊಡಕ್ಷನ್ ಆಗ್ತಿದೆ, ಅಂದ್ರೆ ಎಲ್ಲ ಅನ್ಕೊಂಡಾಗಾದ್ರೆ 2 ತಿಂಗಳಲ್ಲಿ ಸಿನಿಮಾ ಆಗ್ಬೇಕು. ಇಲ್ಲ ಅಂದ್ರೆ ಒಂದು 15 ದಿವಸ ಆ ಕಡೆ ಈ ಕಡೆ ಆಗುತ್ತೆ. ರೀ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬೇಕು ಆ ಹಂತದಲ್ಲಿ. ಹೀರೋ ಆಕ್ಚುಲಿ ನಾವು ಹೀರೋದ ಮತ್ತೆ ನಮ್ಮ ಸಿಂಧೆ ಸಾಹೇಬರು ಬರ್ತೀವಿ ಅಂತ ಇರ್ತೀವಿ, ಅವ್ರಿಗೆ ತಗೊಂಡ್ರೆ ನಾವು ಡೇಟ್ ಫಿಕ್ಸ್ ಮಾಡಿದ್ದೆ, ಅವ್ರು ಬರ್ತಾರಂತೆ. ಹೀರೋಗೆ ನಾವು ಹೇಳಿದ್ವಿ. ಈಗ ಆಕ್ಚುಲಿ ನಾನು ಈ ಒಂದು ವಿಷಯ ಮಾತಾಡ್ಬೇಕು ಅಂತ ಅನಿಸ್ತಾ ಇತ್ತು. ಮುಂಚೆ ಅಥವಾ ಈಗಲೂ ನೀವು ದೊಡ್ಡ ನಟರನ್ನೆಲ್ಲ ನೋಡಿದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡುವಾಗ ನಮ್ದು ಬನ್ನಿ ಸರ್ ಮಾಡೋಣ, ಮಾಡೋಣ ಬಿಡಿ ಸರ್ ಅಂತಾರೆ. ಅದು ಹೋಗ್ತಾ ನೀವು ಮಾಡಿ ಸರ್, ನೀವು ನೋಡಿ ಸರ್ ಅಂತ ಬರುತ್ತೆ. ಸೊ ಇದು ಆಗ್ಬಾರ್ದು. ನಾನು ಈ ಮೂಲಕ ಈ ಹೊಸ ನಟರಿಗೆ ಅಥವಾ ಈಗಿನ ಬೆಳೀತಾರ ನಟರಿಗೆ ಒಂದು ಮೆಸೇಜ್ ಹೇಳಕ್ಕೆ ಹೊರಡ್ತೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಹೊಸ, ಈಗ ಹಿಂದೆ ಸಿನಿಮಾ ಮಾಡೋದಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ, ಅಣ್ಣವರಷ್ಟು ತೆಗೆಯುವಷ್ಟು ದೊಡ್ಡವನಲ್ಲ, ಆದ್ರೂ ಹೇಳ್ತೇನೆ ಆಗಿನ ಕಾಲದಲ್ಲಿ ನಾವು ಅವರ ವಿಡಿಯೋಗಳು ಅದು ಇದು ನೋಡಿದಾಗ ನಿರ್ಮಾಪಕರ ಅನ್ನದಾತ ಅಂತ ಕರೆದಿದ್ದಾರೆ, ಪ್ರೇಕ್ಷಕರನ್ನ ದೊಡ್ಡವರು ದೇವರು ಅಂತ ಕರೆದಿದ್ದಾರೆ. ಈ ಹಂತದಲ್ಲಿ ನಿರ್ಮಾಪಕರು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಎಷ್ಟು ಪೇನ್ಸ್ ಇರುತ್ತೆ ಅನ್ನೋದು ಅವ್ರಿಗಿಂತ ಮೊದಲು ನನಗೆ ಗೊತ್ತು. ಯಾಕಂದ್ರೆ ಭರ್ಜರಿ ಗಂಡಿಗೆ ನಾನು ಆ ಕಷ್ಟಗಳನ್ನೆಲ್ಲ ಪಟ್ಟು ಬಂದಿದ್ದವರು. ಸೊ ನಿರ್ಮಾಪಕರು ಅಷ್ಟು ಅವರು ಯಾವ ನಟರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಯಾರು ಬೇಕಾ ಅವ್ರು ಹಾಕೊಳ್ಳಿ, ಯಾರು ಬೇಕಿಂತವ್ರು ಬೇಕಾ, ಓಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೇಕಾ, ಕ್ಯಾಮ್ರಾಮನ್ ಇರ್ಬೇಕಾ, ಈ ತರದ್ದು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ನಾನು ಆಕ್ಷನ್ಗೂ ಅಷ್ಟೇ, ಇಲ್ಲ ಹಿಂಗೆ ಮಾಡ್ಬೇಕು ಆಕ್ಷನ್, 2 ಸಾಂಗ್ ಫಾರಿನಲ್ ಮಾಡೋಣ ಅಂತ ಹೇಳಿದ್ರೆ ಸಿನಿಮಾ ಪ್ಲೇಸ್ ಆಗುತ್ತೆ ಅಂತ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಿಂಗಿರುವಾಗ ನಾವು ಒಂಚೂರಾದ್ರೂ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿ ಒಂಚೂರು ಕಾಂಪ್ರಮೈಸ್ ಆಗಬೇಕು. ಆಕ್ಚುಲಿ 1 ತಿಂಗಳು ಮುಂಚೆನೆ ಹೇಳಿದ್ವಿ ಡೇಟ್ಸ್ ಎಲ್ಲ. ನಮಗೆ ಲಾಸ್ಟ್ 2 ವೀಕ್ಸ್ ಅಲ್ಲೇ ಇಲ್ಲ ನಾನು ಹೊರಗಡೆ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿ. ನೋಡಿ ಇದು ಇನ್ನೂ ಸಿನಿಮಾ ಅಲ್ವಾ ನಿಮಗೆ ಇರಬೇಕು ಅಂತ ಹೇಳಿ, ಇಲ್ಲ ನಮ್ಗೆ ಬರೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ಸರಿ, ಯಾಕಂದ್ರೆ ಎಲ್ಲರೂ ನಾವು ಇವರು ಫ್ಯಾಮಿಲಿ ಎಲ್ಲ ಕಡೆಯಿಂದ ಹೊರಗಡೆಯಿಂದ ಬರೋ ಪ್ಲಾನ್ ಅವ್ರು ಆಲ್ರೆಡಿ ಮಾಡ್ಕೊಂಡಿದ್ರಿಂದ ನಾನು ಯಾವುದನ್ನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಾನು ಏನು ಹೇಳಕ್ ಹೊರಟೆ ಅಂದ್ರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಮಾಡ್ತಾ ಇದ್ದಂತ ಕಾಲ ಇದೆ. ಇವತ್ತು ಅಂತ ಸಿನಿಮಾಗಳೇ ಗೆದ್ದಿರೋದು. ಈ ಹೊಸಬರು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ನನಗೆ ಈ ಸಿನಿಮಾದಲ್ಲಿ ಒಂದು ವರ್ಡ್ ನಾನು ಕೇಳ್ಪಟ್ಟೆ, ನಾನು ಬರೀ ಸರ್ವಿಸ್ ಪ್ರೊವೈಡರ್ ಅಷ್ಟೇ, ನಿರ್ಮಾಪಕರು ನನಗೆ ದುಡ್ಡು ಕೊಡ್ತಾರೆ, ನಾನು ಸರ್ವಿಸ್ ಕೊಡ್ತೀನಿ ಅಂತ. ಈ ವರ್ಡ್ನ ನಾನು ಇವತ್ತೇ ಫಸ್ಟ್ ಕೇಳಿದ್ದೆ ಇಂಡಸ್ಟ್ರಿಯಲ್ಲಿ, ಸರ್ವಿಸ್ ಪ್ರೊವೈಡರ್ ಅಂತ. ನಾನು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತೀನಿ, ಅಲ್ಲಿ ಗೊತ್ತು ಅಲ್ಲಿ ಸರ್ವಿಸ್ ಪ್ರೊವೈಡರ್ನ ಯಾವ ತರ ನೋಡ್ಕೊಳ್ತಾರೆ, ಏನ್ ಮಾಡ್ತಾರೆ ಅಂತ ಅದು ಗೊತ್ತಿದೆ. ಬಟ್ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಕೇಳಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ಹಂಗೆಲ್ಲ ಮಾಡ್ಬೋದು. ನಾನು ಈ ಮೂಲಕ ಎಲ್ಲ ಹೊಸ ಹುಡುಗರಿಗೆ ಹೇಳ್ತೀನಿ, ನೀವು ಇದು ನಿಮ್ಮ ಹಬ್ಬ ತರ ಆಚರಣೆ ಮಾಡ್ಕೋಬೇಕು. ಏನೇ ಇರಲಿ ಮನಸ್ತಾಪಗಳು, ಸಿನಿಮಾ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು, ಇವೆಲ್ಲ ಗೊತ್ತಿರೋದು, ಎಲ್ಲಾನು ಗೊತ್ತಿರೋದೆ. ಸಿನಿಮಾನ ಒಂದು 6 to 7 months ಅಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ದೊಡ್ಡ ಸಿನಿಮಾ, ದೊಡ್ಡ ಹಣ ವ್ಯವಸ್ಥೆ ಮಾಡುವಾಗ ಸಣ್ಣ ಪುಟ್ಟದ್ದು ಹಾಗೆ ಆಗುತ್ತೆ. ನಾನು ಏನೇ ಮನಸ್ತಾಪ ಇಲ್ಲಿ, ನಾವು ಅವರು ಎಷ್ಟೊಂದು ಹೇಳಿದಲ್ಲ ಫೋನಲ್ಲಿ ಅವ್ರು ಯಾರಿಗೋ ಬೈತಾರೆ, ನನಗೆ ಬೈದಂಗೆ ಇರ್ತಾರೆ. ಬಟ್ ಆ ತರದ್ದೆಲ್ಲ ಆಗಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಸಿನಿಮಾ ಗೆಲ್ಲಿಸ್ಬೇಕು ಅಂತ. ಅವ್ರು ಅದನ್ನೇ ಹೇಳಿದ್ರು, ಏನ್ ಸರ್ ಹೀರೋ ಬರ್ತಿಲ್ಲ, ಏನ್ ಪೋಸ್ಟ್ ಪೋನ್ ನಾನು ಹೇಳಿದೆ, ಪೋಸ್ಟ್ ಪೋನ್ ಮಾಡೋದು ಏನ್ ಬೇಡ, ಯಾವ್ಯಾವ ಟೈಮ್ ಏನಾಗ್ಬೇಕು ಅದಾದ್ರೆ ಒಳ್ಳೇದಾಗಬೇಕು ಅಂತ. ಡಬ್ಬಿಂಗ್ ಎಲ್ಲ ಮಾಡಿದಾರೆ ಅವರೆಲ್ಲ. ಸಿನಿಮಾಗೆ ಏನು ತೊಂದರೆ ಆಗಿಲ್ಲ, ಸಿನಿಮಾ ಥಿಯೇಟ್ರಿಗೆ ಬರೋಕೆ ಏನು ಡಬ್ಬಿಂಗ್ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಈ ಇದಕ್ಕೆ ಮಾತ್ರ ಟೀಸರ್ ಮಾತ್ರ ನಮಗೆ ಆಮೇಲೆ ಪ್ರೊಡ್ಯೂಸರ್ಗೆ ಏನೋ ಬೇರೆ ಸಜೆಷನ್ ಮಾಡಕ್ ಅಂದ್ರೆ ಇದು ಪ್ರೆಸ್ ಮೀಟ್ ಮಾಡೋದು ಬೇಡ ಅಥವಾ ಮುಂದಕ್ಕೆ ಮಾಡ್ಕೊಳ್ಳೋಣ ಆ ಥರದ್ದೆಲ್ಲ. ಸೊ ನಾನು ಹೇಳೋದು ಇಷ್ಟೇ, ಈಗ ಪ್ರೊಡ್ಯೂಸರ್ ಖರ್ಚು ಮಾಡಿ ಮಾಡುವಾಗ ಅಥವಾ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರಿಗೂ ಪ್ರಿವಿಲೇಜ್ ಇರುತ್ತೆ, ಅವ್ರಿಗೂ ಮನಸ್ಸಲ್ಲಿ ಒಂದು ಇದಿರುತ್ತೆ. ಈಗ ನನ್ನ ಮಗನ ನಾನು ಬೆಳೀತಾರೆ ನೋಡಿ ಅವ್ನು ಮಿಂಚೋದ್ ನೋಡ್ಬೇಕಂತ ಆಸೆ ಇದ್ದಾಗ ಅಷ್ಟೆಲ್ಲ ಖರ್ಚು ಮಾಡುವಾಗ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಿಜಯ ಸಿದ್ಯಾ ಸರ್ ಅವರು ಆಗಮಿಸಿದ್ದಾರೆ. ಫ್ಯೂ ವೀಕ್ಸ್ ಹಿಂದೆ ವಾರದಿಂದನೇ ಇಲ್ಲ ನಾನು ಹೊರಗಡೆ ಇದ್ದೀನಿ, ನಂಗೆ ಬರಕ್ ಆಗ್ತಿಲ್ಲ, ನಾನು ಯಾವ್ದೋ ಟ್ರೈನಿಂಗ್ ಅಲ್ಲಿ ಹೇಳುದು. ನಾನು ಹೇಳೋದು 1 ತಿಂಗಳ ಮುಂಚೆ ನಾವು ಹೇಳಿದಾಗ ಪ್ರೈಮ್ ಮಿನಿಸ್ಟರ್ ಆದವ್ರಿಗೂ ಒಂದು ಚೇಂಜಸ್ ಮಾಡ್ಕೊಳ್ಳೋ ಒಂದು ಪ್ರಿವಿಲೇಜ್ ಇರುತ್ತೆ. ಯಾಕಂದ್ರೆ ಮೊನ್ನೆ ನಾವು ಫೋನ್ ಮಾಡಿ ನೀವು ಟೀಚರ್ಗೆ ಬರಬೇಕು ಅಂತ ಹೇಳಿದ್ದಲ್ಲ, ನಾವು 1 ತಿಂಗಳ ಮುಂಚೆನೆ ನಾನು ಸುರೇಶನ್ ಸರ್ಗೆ ಹೇಳಿದ್ದೆ, ಫಸ್ಟ್ ಹೀರೋನ ಕೇಳಿ ನೋಡಿ ಮಾತಾಡಿ, ಆಮೇಲೆ ಯಾರು ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್ ಇದ್ದಾರೆ, ಯಾಕಂದ್ರೆ ಒಂದು ಗ್ಯಾಪ್ ಆಗಿತ್ತು, ಅದರಿಂದ ಎಲ್ಲ ಅವರ ಕೆಲಸದಲ್ಲಿ ಇರ್ತಾರೆ. ನಾನು DOP ಅವ್ರನ್ನು ಕೇಳಿ ಅಂತ ಹೇಳಿದೆ,
ಫೈಟ್ ಮಾಸ್ಟರ್ ಕೇಳಿ ಅಂತ ಹೇಳಿದೆ. ಎಲ್ಲ ಅವ್ರು ಬಿಸಿ ಇರುವಾಗ ನಾನು ಮೇನ್ ಯಾರ್ಯಾರು ಇದಾರೆ ಅವ್ರನ್ನ ಕೇಳಿ ಡೇಟ್ ಮಾಡಿ ಅಂತ ಹೇಳಿದ್ರು. ಸೊ ಡೇಟ್ ಫಿಕ್ಸ್ ಆದ್ಮೇಲೆ ಒಂದು ಲಾಸ್ಟ್ ವೀಕ್ ಅಲ್ಲಿ ಅವರು ಬರಲ್ಲ ಅಂತ ಆಯ್ತು. ಓಕೆ ನೋಡೋಣ ಏನಾಗುತ್ತೋ. ಜಾಯಿನ್ ಆಗ್ತಾರಾ ಏನು ಯಾವ್ದಕ್ಕೆ ನೆಕ್ಸ್ಟ್ ರಿಲೀಸ್ ಅಲ್ಲ ಬರ್ತಾರೆ ಅವರು ಈ ವೀಕ್ ಆದ್ಮೇಲೆ ಬರ್ತಾರೆ. ನಾನು ಹೇಳ ಸರ್ ನಮ್ಗೆ ಏನ್ ನೋವು ಅಂದ್ರೆ ನಾನು ಒಂದ್ ತಿಂಗಳ ಮುಂಚೆ ಇತ್ತಲ್ವಾ. ಸೊ ಅದು ಓಕೆ ಯಾವ್ದೋ ಸಿನಿಮಾ ಶೂಟಿಂಗ್ ಈಗ ನಮಗೆ ದೊಡ್ಡ ನಟರು ಹೊರಗಡೆ ಶೂಟಿಂಗ್ ಎಲ್ಲ ಹೋಗಿರ್ತಾರೆ, ಅನಿವಾರ್ಯ ಕಾರಣ ಬರಕ್ಕಾಗಲ್ಲ. ಇದು ಟ್ರೈನಿಂಗ್ ಅನ್ನೋದು ನಾನು ಹೇಳೋದು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದಾಗಿ ಅಷ್ಟೇ, ವೆರಿ ಸಿಂಪಲ್ ಅಷ್ಟೇ. ಆಮೇಲೆ ಸಾಕಷ್ಟು ಎಫರ್ಟ್ ಹಾಕಿದೀವಿ ಸರ್ ಸಿನಿಮಾ. ನಾನು ಬೇರೆ ಸಿನಿಮಾಗಳನ್ನ ಕಂಪೇರ್ ಮಾಡಲ್ಲ. ನಮ್ಮ ಸಿನಿಮಾಗೆ ಅದು ನನಗೂ ಕಿಟಿ ಗೊತ್ತು. ನಾನು ಅವ್ರ ಕಾಸ್ಟ್ಯೂಮ್ ಇಂದ ಹಿಡಿದು ನಾನು ಯೂಶಲಿ ನನಗೆ ತುಂಬಾ ಮಹದಾಸೆ ಇದ್ದಿದ್ದು ಅಪ್ಪು ಸರ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ. ಸೊ ಆ ಕ್ಯಾರೆಕ್ಟರ್ ನಾನು ನೋಡುವಾಗ ಬೇರೆ ಯಾವ ಕ್ಯಾರೆಕ್ಟರ್ ನನ್ನ ಕಥೆಯಲ್ಲಿ ಬಂದ್ರೆ ಹಂಗೆ ನೋಡ್ತಾ ಇರ್ತೀನಿ ನಾನು. ಅವ್ರ ಹಾಕೋ ಕಾಸ್ಟ್ಯೂಮ್ ಇರ್ಬೋದು, ಫೈಟ್ಸ್ ಇರ್ಬೋದು. ನಿಮಗೆ ಗೊತ್ತಿಲ್ಲ, ನಾನು ಕೇಳಿ ಕಿರಣ್ ರಾಜ್ ಯಾವತ್ತಾದ್ರು ನನ್ನ ಮೋಸ್ಟ್ಲಿ ನಾನು ಇನ್ನೂ ವಿಡಿಯೋಸ್ ಅಲ್ಲಿ ಇದೆ, ಒಂದು 50ರಿಂದ 60 ವಿಡಿಯೋಸ್ ಕಳಿಸಿದೀನಿ ನಾನು. ಈ ತರ ನೀವು ಆಕ್ಷನ್ ಮಾಡಿ ಅಪ್ಪು ಸರ್ ಬಿಟ್ರೆ ನೀವು ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗೋಕ್ಕೆ ಈ ತರ ಎಫರ್ಟ್ ಎಲ್ಲ ಇರಬೇಕು ಅಂತ ಸಾಕಷ್ಟು ವಿಡಿಯೋಗಳನ್ನ ನಾನು ಕಳಿಸ್ತಿದ್ದೆ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಂದ್ರೆ ನಾವು ಅಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡುವ. ಇವಾಗ ನನಗೂ ಆಕ್ಚುಲಿ ಇಯರ್ ಇತ್ತು, ನಾನು ಹೊರಗಡೆ ಹೋಗೋ ಪ್ಲಾನ್ ಇತ್ತು. ಎಲ್ಲರೂ ಆ ಮೂಡಲ್ಲೇ ಇರ್ತಾರೆ. ಸೊ ನಮಗೆ ಸಿನಿಮಾ ಮುಖ್ಯ ಅಂತ ನಾವು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಸಿನಿಮಾನ ಮುಂದೆ ತರಬೇಕು ಅಂತ ಮಾಡಿದ್ವಿ. ಸೊ ಆ ಎಫರ್ಟ್ ಎಲ್ಲರೂ ಇರ್ಬೇಕು ಅಂತ ನಾನು ಇವಾಗ ಕಿರಣ್ ರಾಜ್ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಎಲ್ಲಾ ಹೊಸ ಹುಡುಗರಿಗೆ ಹೇಳ್ತೀನಿ, ಇವತ್ತು ಅವ್ರಿಗೆ ಏನಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಸಣ್ಣ ಸ್ಪಾರ್ಕ್ ಬಂದ್ಬಿಟ್ರೆ ನಾವು ಇಂಡಸ್ಟ್ರಿಲಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅನ್ನೋ ಒಂದು ಬರುತ್ತೆ. ಅದೆಲ್ಲ ಬಿಟ್ಬಿಡಿ ದಯವಿಟ್ಟು. ಒಂದು ಕುಟುಂಬ ಅಥವಾ ನಮ್ಮ ಕುಟುಂಬ ಫ್ಯಾಮಿಲಿಗೆ ಈಗ ಒಬ್ಬರಿಗೆ ಏನೋ ತಂದ್ರೆ ಎಲ್ಲರೂ ಹೇಗೆ ಕೈ ಜೋಡಿಸ್ತಾರೋ ಆ ತರ ಸಿನಿಮಾಗೂ ಅದೇ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಸರ್ ಇವಾಗ ನನಗೆ ನೆಕ್ಸ್ಟ್ ಯಾರಾದ್ರೂ ಪ್ರೊಡ್ಯೂಸರ್ ಹತ್ರ ಕ್ವಶನ್ ಬರುತ್ತೆ. ನಾನು ಯಾರಾದ್ರೂ ಸಜೆಸ್ಟ್ ಮಾಡಿದಾಗ ಹೀರೋಗಳನ್ನ ಈ ಕ್ವಶನ್ಸ್ ಎಲ್ಲ ಖಂಡಿತ ಬರುತ್ತೆ. ಈಗ ಆಲ್ರೆಡಿ ನಮಗೆ ಈ ಸಿನಿಮಾಗೆ ತುಂಬಾ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದು ಕುಮಾರ್ ಇದ್ದಾರೆ, ನಾಟಕ ಕುಮಾರ್ ಅವರು. ಅವರೇ ಒಂದು 4-5 ಸಲ ಕೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದ ಹೀರೋ ಟೀಸರ್ಗೆ ಬರ್ತಾ ಇಲ್ಲ, ಯಾಕೆ ಏನು ಇದು ಆಗ್ಬಾರ್ದು ಅಂತ. ನಿಮ್ದು ಎರಡನೇ ಚಿತ್ರ ಸ್ಮಾಲ್ ಸ್ಕ್ರೀನ್ ಇಂದ ಫಸ್ಟ್ ಪಿಕ್ಚರ್ ಇಲ್ಲ. ನಾನು ಆ ವಿಷಯದಲ್ಲಿ ನನಗೆ ಯಾವತ್ತೂ ಎಲ್ಲೂ ಹೇಳ್ಕೊಳಲ್ಲ. ನಂಗೆ ಇಷ್ಟ ಇಲ್ಲ ಅದು ಹೇಳ್ಕೊಳಕ್ಕೆ. ನನ್ನಿಂದ ಇವರು ಆದ್ರು ಅಥವಾ ನಾನು ಇವ್ರಿಗೆ ಲೈಫ್ ಕೊಟ್ಟೆ, ನನ್ನ ಸ್ವಾರ್ಥಕ್ಕೆ ಅವನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ನನ್ನ ವಿಜುವಲೈಸೇಷನ್ ಏನಿದೆ ಅದು ಬೆಳಕಿಗೆ ಬರ್ಬೇಕಂದ್ರೆ ಒಬ್ಬ ಹೀರೋ ಬೇಕು, ಒಬ್ಬ ಹೀರೋಯಿನ್ ಬೇಕು, ಇಲ್ಲಾಂದ್ರೆ ಆಗಲ್ಲ. ಸೊ ಅದು ನನ್ನ ಮೈಂಡ್ ಅಲ್ಲಿ ಇಲ್ಲ, ಅದು ಅವರವರ ಇಚ್ಛೆ. ಈಗ ಶೋಭಿನೂ ಅಷ್ಟೇ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಹುಡುಗ. ಒಂದು ದಿವಸ ಹಿಂದೆ ಹುಡುಗ ಸೆಲೆಕ್ಟ್ ಆಗಿದ್ದು ಬರೀ ಫೋನಲ್ಲಿ ನೋಡಿ. ಸೊ ಯಾರಿಗೆ ದೃಢ ಇರುತ್ತೆ ನಮಗೇನು ಟ್ಯಾಲೆಂಟ್ ಎಲ್ಲೂ ಅದ್ಕೋಬೇಕು ಅಥವಾ ತುಳಿದಾಕ್ಬೇಕು ಮಾಡ್ಬೇಕು ಅನ್ನೋದು ಅದೆಲ್ಲ ನಮಗಿಲ್ಲ. ಇದಕ್ಕೆ ನಾನೇ ಸೊ ನಾನು ಯಾವತ್ತೂ ಕಿರಣ್ ರಾಜ್ ನಾನು ಕರ್ಕೊಂಡ್ ಬಂದೆ, ನಾನು ಮಾಡೋದು. ಅದಕ್ಕೆ ಮುಂಚೆ ಭರ್ಜರಿ ಗಂಡು ಮುಂಚೆನೂ 1-2 ಸಿನಿಮಾ ಮಾಡಿದ್ರು. ಬಟ್ ಹೌದು ಭರ್ಜರಿ ಗಂಡು ಆದ್ಮೇಲೆ ಎಲ್ಲರೂ ಹೇಳ್ತಾರೆ, ಅದಾದ್ಮೇಲೆ ಅವರಿಗೆ ಒಳ್ಳೆ ವಾಪಸ್ ಬಂದಿತ್ತು. ಅದು ಸಂತೋಷ. ಈಗಲೂ ಅಷ್ಟೇ ಇನ್ನು ಮುಂದೆ ಅವರು ಒಳ್ಳೆ ನಾನು ಹೇಳ್ತಾ ಇರ್ತೀನಿ, ಅವ್ರು ಬ್ಯುಸಿ ಆಗಿ ನಾನೇ ಯಾವತ್ತಾದ್ರೂ ಅವ್ರಿಗೆ ಡೇಟ್ಸ್ ಕೇಳಿದ್ರೆ ನನಗೆ ಡೇಟ್ಸ್ ಕೊಡದೇ ಇರೋ ಸ್ಟೇಜ್ ಅವ್ರು ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 40 years I have not seen a cinema. But ಶಿವಾಜಿ ಅನ್ನೋ ಒಂದು ಸಿನಿಮಾ ಇತ್ತು. ರಜನಿಕಾಂತ್ ಸರ್ ನನ್ನ ರಿಲೇಟಿವ್ ಅವನು ಯಾಕಪ್ಪ ಅಷ್ಟೊಂದು ವಯಸ್ಸಾಗಿಲ್ಲ. ಯಾರೋ ಒಬ್ರು ಹೀಗೆ ಫೋನ್ ಮಾಡಿ ನೋಡಿದ್ರ ಶಿವಾಜಿ, ಯಾಕಪ್ಪ ನಾನು ನೋಡೋದು ಬಿಟ್ಬಿಟ್ಟಿದೀನಿ ಅಂತ ಹೇಳಿದೆ. ಇಲ್ಲ ನೀವು ಶಿವಾಜಿ ನೋಡ್ಲೇಬೇಕು, ರಜನಿ ಕೇಳ್ದ ಅಂತ ಹೇಳಿದೆ. ಶಿವಾಜಿ ನೋಡಿದೆ. ಅದಾದ್ಮೇಲೆ ನಮ್ಮ ಕಾಲೇಜ್ ಸಿನಿಮಾ, ನನಗೆ 75 ವರ್ಷ. ನಮ್ಮ ಕಾಲೇಜ್ ಸಿನಿಮಾ ಅಂದ್ರೆ ಸುಮಾರು ಒಂದು 60-65 ವರ್ಷದ ಹಿಂದಿನ ಮಾತು. ನಾನು ಸಿನಿಮಾ ಕದ್ದು ನೋಡಿದ್ದು ಯಾವ ಸಿನಿಮಾ ಥಿಯೇಟರ್ನಲ್ಲಿ. ಯಾವ ಸಿನಿಮಾ ಕದ್ದು ನೋಡಿದ್ದು ಸರ್ ನೀವು? ನಾನು ಸಿನಿಮಾ ಕಲ್ಯಾಣ್ ಕುಮಾರ್ ಮತ್ತು ಬಿ ಸರೋಜಾದೇವಿ ಈಸ್ಟ್ ಮೆನ್ ಕಲರ್ ಸಿನಿಮಾ, ಅಮರ ಶಿಲ್ಪಿ ಜಗನ್ನಾಚಾರ್ಯ ಅಂತ ಹೇಳಿ ಆಯ್ತಾ. ಆಮೇಲೆ ವಿಜಯಲಕ್ಷ್ಮಿ ಥಿಯೇಟರ್ ನಲ್ಲಿ ಜೇಮ್ಸ್ ಬಾಂಡ್ 007 ಅಣ್ಣ ಅವ್ರದಲ್ಲ ಅದು. ನಮ್ಮ ಸಿನಿಮಾಗಳಲ್ಲೆಲ್ಲ ಕಲ್ಯಾಣ್ ಕುಮಾರು, ಆಮೇಲೆ ರಾಜ್ಕುಮಾರ್ ಸಾಹೇಬ್ರು, ಆಮೇಲೆ ಉದಯ್ ಕುಮಾರು, ವಿಷ್ಣು, ಅಂಬರೀಷ, ನಾವೆಲ್ಲ ನಮ್ಮ ಸಮಕಾಲೀನರು. ಆ ಕಾಲದ ಸಿನಿಮಾಗೂ ಈ ಕಾಲದ ಸಿನಿಮಾಗೂ ಏನಮ್ಮ ಹೀರೋಯಿನ್ ಬಹಳ ವ್ಯತ್ಯಾಸ ಇದೆ. ನಾನಿವತ್ತು ಯಾಕೆ ಬಂದೆ ಅಂತ ಹೇಳಿದ್ರೆ, ಖಂಡಿತವಾಗಿ ನಿಮ್ಮ ಈ ಟೀಸರ್ ನಾನು ನೋಡಕ್ ಬಂದಿದ್ದು ನಿಜ.
ನಮ್ಮ ಸುದರ್ಶನ್ ಇದಾರಲ್ಲ ನನ್ನ ಆಪ್ತ ಸ್ನೇಹಿತರು, ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಆಫ್ ಮೈ ಲೈಫ್. ಓಕೆ, ಸೂಪರ್. And his wife Jaishila, she is my family member. My family is Scout Scouts family. She is a guide captain. That is, she is the leader of the Scouts and Guides. Very disciplined lady. So, her mother-in-law was also so. That is Sudarshan's mother. Their family is like that. And you know this young man, where is he? Chris. I came to wish him all the best. Wow. So somebody was talking about Kiran Raj. I think we shouldn't speak like that. The reason is this: Kiran Raj is a good fellow, a good-hearted man. ಅವನಿಗೆಲ್ಲ ಹೆಡ್ ಅಪ್ ಆಗಿರ್ಬೇಕು, ಏನೋ ತೊಂದರೆ ಆಗಿರ್ಬೇಕು. ಅರೆಯ ನಿನಗೆ ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಏನೋ ತೊಂದರೆ ಆಗಿರ್ಬೋದು. ಸಿನಿಮಾ ಬಹಳ ಚೆನ್ನಾಗಿರ್ತದೆ, ಅದರಲ್ಲೇನು ಸಂಶಯ ಏನಿಲ್ಲ. ಟೀಸರ್ ನೋಡಿದಾಗ ಹಾಗೆ ಅನ್ನಿಸ್ತದೆ. ಯಾಕಂದ್ರೆ ಇವತ್ತಿನ ಸಿನಿಮಾಗಳಲ್ಲಿ ವೈಲೆನ್ಸ್ ಇರಬೇಕು, ಇನ್ನೇನೇನು ಇರಬೇಕು, ಇಲ್ಲ ರೊಮ್ಯಾನ್ಸ್ ಆಗಿರ್ಲಿಲ್ವಾ? ರೊಮ್ಯಾನ್ಸ್ ಆಗೋಯ್ತು. ರೊಮ್ಯಾನ್ಸ್ ಇಲ್ಲದೆ ಹೋದ್ರೆ ಸಿನಿಮಾನೇ ಇಲ್ಲ, ವಿಲನ್ ಇಲ್ಲದೆ ಹೋದ್ರು ಸಿನಿಮಾ ಇಲ್ಲ. ಸೊ ನಿಂದು ವಿಲನ್ ಕ್ಯಾರೆಕ್ಟರ್ ಅಲ್ವಾ, ಬಹಳ ಚೆನ್ನಾಗಿ ಮಾಡಿದೆ. ಆಲ್ ದ ಬೆಸ್ಟ್. ಯುವರ್ ಪೇರೆಂಟ್ಸ್ ಅಂಡ್ ಅವರ್ ಬ್ಲೆಸಿಂಗ್ಸ್ ಇಸ್ ದೇರ್. ಆಲ್ ದ ಬೆಸ್ಟ್ ಫಾರ್ ಯು. ಆಡಿಯನ್ಸ್ಗೆ ನಾನು ಬಯಸ್ಕೊಳ್ಳೋಕೆ ತಯಾರಿಲ್ಲ. ಇವರು ರಾಜಕಾರಣಿಗಳು ಎಲ್ಲೋದ್ರೂ ಭಾಷಣ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಸೊ ಹೀಗಾಗಿ ಆಲ್ ದ ಬೆಸ್ಟ್. ಡೈರೆಕ್ಟರ್, ಪ್ರೊಡ್ಯೂಸರ್ ಅಂಡ್ ಆಕ್ಟ್ರೆಸ್, ಹೀರೋಯಿನ್ ನೋಡಿ, ಹೀರೋಯಿನ್ ಬಂದಿದ್ದಾರೆ ಟೈಮಿಗೆ ಸರಿಯಾಗಿ. ಚಪ್ಪಾಳೆ ತಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಅಫ್ಕೋರ್ಸ್ she may not look like the one you saw it in the film. ಹಾಗೆ ಕಾಣಿಸ್ತಾ ಇರ್ಬೋದು, ಆದ್ರೆ ರಿಯಲ್ ಆಗಿ ನೀವು ನೋಡ್ತಾ ಇದ್ದೀರಾ. ಇವರೆಲ್ರಿಗೂ ಸಹಿತ ಒಳ್ಳೇದಾಗ್ಲಿ. ಇವತ್ತಿನ ಸಿನಿಮಾಗಳೇನಿವೆ, ಇದನ್ನ ಸಿನಿಮಾಗಳು ಸೊಸೈಟಿನ ಚೇಂಜ್ ಮಾಡುವಂತ ಕೆಪಾಸಿಟಿ ಇರ್ತಕ್ಕಂಥದ್ದು. ಇದು 40 ವರ್ಷ ನೋಡದೆ ಹೋದ್ರು 40 ವರ್ಷ ನೋಡೋ ಸಿನಿಮಾಗಳನ್ನು ನಾನು ಇಂಜಿನಿಯರಿಂಗ್ ಓದುವಾಗ ವರ್ಷಕ್ಕೆ 250 ಸಿನಿಮಾ ನೋಡ್ತಾ ಇದ್ದೆ. 365 ದಿನ ಇರ್ಬೋದು. 250 ಅಂದ್ರೆ ಹೆಂಗೆ? ಮಾರ್ನಿಂಗ್ ಶೋ, ಆಫ್ಟರ್ನೂನ್ ಶೋ, ಆಮೇಲೆ ಬ್ರೇಕು, ಸೆಕೆಂಡ್ ಶೋ, ಆಮೇಲೆ ನಿದ್ರೆ. ಹೌದೌದು. ಹೀಗಾಗಿ ಬಟ್ ಐ ನೆವರ್ ಪೇಡ್. ಒಳ್ಳೇದಾಗಮ್ಮ. ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ. So you are both of you are very lucky, Sudarshan and Mrs. Sudarshan. I wish you all the best. God bless you, and you will definitely this share is going to be a successful one. It's going to be a hit. Thank you. Sir, 40 ವರ್ಷ ಆದ್ಮೇಲೆ ನೀವು ನಮ್ಮ ಜೊತೆ ಫಿಲ್ಮ್ ಮಾಡ್ಬೇಕು ಸರ್. ಹಾಗಾದ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ನೋಡ್ಲೇಬೇಕಲ್ವಾ ಸರ್ ನೀವು? He has received the certificate from the governor. Scouts is basically character building, particularly these days, younger generation. They should all become scouts, and he is a role model for them. Okay, thank you. ಸ್ಕೌಟ್ಸ್ ವಿಭಾಗದಲ್ಲಿ ರಾಜ್ಯ ಪುರಸ್ಕಾರವನ್ನ ಕೂಡ ಕ್ರಿಸ್ ಅವರು ಪಡ್ಕೊಂಡಿದ್ದಾರೆ. ಈಗ ನಮ್ಮ ನಿರ್ಮಾಪಕರು ಹಾಗೂ ನಿರ್ಮಾಪಕರ ಶ್ರೀಮತಿ ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರ ಸಹೋದರರು ಕೂಡ, ನಿರ್ಮಾಪಕರ ಸಹೋದರರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸನ್ಮಾನ್ಯ PGR ಸಿಂಧ್ಯಾ ಸರ್ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸುದರ್ಶನ್ ಸರ್ ಹತ್ರ ನಿಮಿಷ